ಸಿದ್ಧರಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನನ್ನ ಪರಿಶುದ್ಧ ಆತ್ಮನ ದೇವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಈ ಸಬ್ಬದಿನದ ಆರಾಧನೆಯಲ್ಲಿ ನಿನ್ನ ಕೃಪಾಸನದಲ್ಲಿ ನಿನ್ನ ಆಲಯದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ನಿನ್ನ ಪ್ರಸನ್ನತೆಯಿಂದ ಈ ಆರಾಧನೆಯನ್ನು ನೀನು ತುಂಬಿಸು ಸ್ವಾಮಿ. ನಿನ್ನ ಆತ್ಮನ ಅಭಿಷೇಕದಲ್ಲೂ ಆತ್ಮನ ನಡೆಸುವಿಕೆಯಲ್ಲಿ ಈ ಆರಾಧನೆ ತುಂಬಿರಬೇಕು. ಪವಿತ್ರಾತ್ಮ ದೇವರೇ, ನೀನೇ ನಮ್ಮನ್ನು ನಡೆಸು. ಆದಿಯಿಂದ ಅಂತ್ಯದವರೆಗೂ ಹಾಡುಗಳ ಮೂಲಕ, ವಾಕ್ಯಗಳ ಮೂಲಕ, ಪ್ರಾರ್ಥನೆಯ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ಎಲ್ಲಿ ಇಬ್ಬರು ಮೂವರು ಸೇರಿಕೊಂಡು ನನ್ನನ್ನು ಆರಾಧಿಸುತ್ತಾರೋ ಅವರ ಮಧ್ಯದಲ್ಲಿ ಇರುವೆನು. ಎಸ್ ಲಾರ್ಡ್, ನಿನ್ನ ದೇವದೂತರ ಸಮೇತ ನಿನ್ನ ಸೈನ್ಯದೊಡನೆ ಈ ಸ್ಥಳದಲ್ಲಿ ನೀನು ಇದ್ದೀಯಾ ಎಂಬುದಾಗಿ ನಾವು ನಂಬುತ್ತೇವೆ. ಯೇಸು ಕ್ರಿಸ್ತನು ಈ ಆರಾಧನೆಗೆ ಅಧಿಪತಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಈ ಆರಾಧನೆಯನ್ನು ನಡೆಸುವಂತಹ ದೇವರು, ಪವಿತ್ರಾತ್ಮ ದೇವರ ಚಲಿಸುವಿಕೆ ಈ ಆರಾಧನೆಯಲ್ಲಿ ಇರುತ್ತದೆ ಎಂಬುದಾಗಿ ನಾವು ನಂಬುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆರಾಧನೆಯನ್ನು ಪ್ರಾರಂಭ ಮಾಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ದೇವ, ಆಮೆನ್. Yeah.
ಸಲ್ಲಿಸುವಿಕೆ, ದೇವರನ್ನು ನಡೆಸುವಿಕೆ ನಾವಿದ್ದೇವೆ. ದೇವರ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಿದೆ. ಪರಿಶುದ್ಧಾತ್ಮ ದೇವರ ಪ್ರಸನ್ನ ನಮಗೆ ಎಲ್ಲೋ ಇರಬೇಕಾಗುತ್ತೆ. ದೇವರ ಕೃಪೆ, ದೇವರ ಪ್ರಸನ್ನತೆ, ದೇವರ ಕನಿಕರ ಈ ದಿನ ದೇವರ ಸನ್ನಿಧಿಗೆ ಇರುವುದು. ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿನಗೆ ಮಹಿಮೆಯುಂಟಾಗಲಿಸು. ಅನೇಕ ವಿಧವಾದ ಪಾಪಗಳನ್ನು ಮಾಡಿ ನಿನ್ನ ಹೃದಯಕ್ಕೆ ನೋವು ತರುವಂತಹ ಕೆಲಸಗಳನ್ನು ಮಾಡಿದರೂ ಕೂಡ ನಿನ್ನ ಮಹಾಕೃಪೆಯನ್ನು ನನ್ನ ಪ್ರಸನ್ನತೆಯಿಂದ ತೋರಿಸಿ. ಯಾರೋ ಕನಿಕರಿಸದೇ ಇರುವಂತ ನನ್ನ ಮೇಲೆ ನಿನ್ನ ಕನಿಕರವನ್ನು ತೋರಿಸಿ. ಯಾರು ಪ್ರೀತಿಸದೇ ಇರುವಂತ ನನ್ನ ಮೇಲೆ ನಿನ್ನ ಮಹಾಪ್ರೀತಿಯನ್ನು ತೋರಿಸಿದೆ. ನನಗೆ ಸ್ತೋತ್ರ. ಹೃದಯಪೂರ್ವಕವಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ಹೌದು ಕರ್ತನೇ, ಅನೇಕ ವಿಷಯಗಳಲ್ಲಿ, ಅನೇಕ ಸಂದರ್ಭಗಳಲ್ಲಿ ನನ್ನನ್ನು ಯಾರು ಕಾಪಾಡಬಲ್ಲರು? ನನಗೆ ಯಾರು ಸಹಾಯ ಮಾಡಬಲ್ಲರು? ಇದನ್ನು ನೋಡುತ್ತಿರುವಾಗ ನನಗೆ ಸಹಾಯಕನಾಗಿ, ನನಗೆ ವಿಮೋಚಕನಾಗಿ, ನನ್ನನ್ನು ಪ್ರೀತಿಸಿದಂತ, ನನ್ನನ್ನು ಉಂಟು ಮಾಡಿದಂತ ನನ್ನ ದೇವರೇ, ನನ್ನನ್ನು ಹುಡುಕಿಕೊಂಡು ಬಂದು ನನ್ನನ್ನು ರಕ್ಷಿಸಿದರು. ನಿನ್ನ ಹಾಗೆ ನನ್ನನ್ನು ಕಾಪಾಡುವಂತ ದೇವರು, ನಿನ್ನ ಹಾಗೆ ನನ್ನನ್ನು ಪ್ರೀತಿಸುವಂತ ದೇವರು, ನಿನ್ನ ಹಾಗೆ ನನ್ನನ್ನು ರಕ್ಷಿಸುವಂತ ದೇವರು, ನಿನ್ನ ಹಾಗೆ ನನ್ನನ್ನು ನೋಡಿಕೊಳ್ಳುವಂತ ದೇವರು, ನಿನ್ನ ಹಾಗೆ ನನ್ನನ್ನು ಶ್ರಮಿಸುವಂತ ದೇವರು ಇಲ್ಲಿ ಯಾರಿದ್ದಾರೆ? ನೀನೊಬ್ಬನೇ ಸ್ವಾಮಿ. ನೀನೊಬ್ಬನೇ ನನ್ನ ಮೇಲೆ ಹೆಚ್ಚಾಗಿ ಪ್ರೀತಿಯನ್ನು ಇಟ್ಟು ನನ್ನ ಮೇಲೆ ಮಮತೆಯನ್ನು ಇಟ್ಟಿರುವ ದೇವರು ನೀನೊಬ್ಬನೇ. ನಿನ್ನ ಪ್ರೀತಿಯಲ್ಲಿ ನಿಷ್ಠಪಟ್ಟ ನಿನ್ನ ಸ್ವಾಮಿ ಯಥಾರ್ಥವಾದ ಪ್ರೀತಿಯಿಂದ ಪೂರ್ಣ ಹೃದಯದಿಂದ ನನ್ನನ್ನು ಪ್ರೀತಿಸಿದ್ದೀರಿ. ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಎಷ್ಟೋ ನನ್ನ ಮೇಲೆ ನೀನು ಎಷ್ಟೋ ಪ್ರೀತಿಯನ್ನಿಟ್ಟು ನನ್ನ ಮೇಲೆ, ಈ ಸಭೆಯ ಮೇಲೆ, ದೇವ ಜನರ ಮೇಲೆ, ಎಲ್ಲಾ ಜನರ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಬಗ್ಗೆ ನಿನಗೆ ಸ್ತೋತ್ರ. ಆ ಹೆಸರಿನಿಂದಲೇ ನಮಗೆ ರಕ್ಷಣೆ, ಆ ಹೆಸರಿನಿಂದಲೇ ನಾವು ಸೇರಿ ಬಂದಿರುವುದೇ ಆ ಹೆಸರಿನ ನಾಮ ಮಹಿಮೆಗೋಸ್ಕರವೇ. ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆಯಲ್ಲಿ ಇರುವಂತ ಮಹಿಮೆ ಪ್ರತಿಯೊಬ್ಬರು ಅನುಭವಿಸಬೇಕು. ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. Thank you, Jesus. Yes, Father. ನಿನಗೆ ಮಹಿಮೆಯುಂಟಾಗಲಿ. ನಿನ್ನ ಪ್ರೀತಿಯಿಂದ ನಮ್ಮನ್ನು ಪರಿಗಣಿಸಿದ್ದೀರೇ ಸ್ತೋತ್ರ. ದೇವರಾತ್ಮನಿಗೆ ಸ್ತೋತ್ರ. ನಿನ್ನ ಹಾಗೆ ನಮ್ಮ ಮೇಲೆ ಪ್ರೀತಿ ತೋರಿಸಿಕೊಂಡು ನಮ್ಮ ಬಂಧುಗಳು, ನಾವು ನಂಬಿದಂತ ಜನರು ನಮ್ಮನ್ನು ಕೈ ಬಿಟ್ಟರು, ನಮ್ಮನ್ನು ತೊರೆದು ಹೋದರು. ನಮ್ಮನ್ನು ಸೇರಿಸಿಕೊಳ್ಳುವಂತ ದೇವರು ನೀವು ಮಾತ್ರ ಸ್ವಾಮಿ. ಕರ್ತನಿಗೆ ಮಹಿಮೆಯುಂಟಾಗಲಿ. ದೇವರಾತ್ಮನಿಗೆ ಮಹಿಮೆಯುಂಟಾಗಲಿ. ಪರಿಶುದ್ಧಾತ್ಮ ದೇವರಿಗೆ ಮಹಿಮೆಯುಂಟಾಗಲಿ. ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆ ನಮ್ಮೆಲ್ಲರ ಮೇಲೆ ಇರಲಿ. ನಿನ್ನ ತೇಜಸ್ಸು ನಮ್ಮೆಲ್ಲರನ್ನು ಆವರಿಸಿರಬೇಕು. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಾತನ್ನು
ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ವಾಸ ಮಾಡುವ ದೇವರು ನಿಲ್ಲಿಸುವ ನಾವು ಮಾಡುವ ಪ್ರಸ್ತುತಿ ಆರಾಧನೆಯಲ್ಲಿ ನೀನು ವಾಸ ಮಾಡುತ್ತಾ ಇದ್ದೀಯ. ನಿನಗೆ ಮಹಿಮೆಯನ್ನು ಆರೋಪಿಸುವಾಗ ಅದರ ನಮ್ಮ ಮೇಲೆ ಕನಿಕರ ತೋರಿಸಿ ನಮ್ಮನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ಆರಿಸಿಕೊಂಡಿದ್ದೀಯ. ನಿನಗೆ ಸ್ತೋತ್ರ. ದೇವರಾತ್ಮನೇ, ನೀನು ನಮ್ಮ ಮೇಲೆ ತೋರಿಸಿದ ಪ್ರೀತಿಗಾಗಿ ಸ್ತೋತ್ರ, ಕನಿಕರಕ್ಕಾಗಿ ಸ್ತೋತ್ರ. ಈ ಸ್ತುತಿಯ ಆರಾಧನೆಯನ್ನು ಯೇಸು ಕ್ರಿಸ್ತನಲ್ಲಿ ಹೊರಗೋಡುವಂತೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ. ಯೇಸುವನ್ನು ಬೇಡುತ್ತೇವೆ. ಆಮೆನ್. ಒಂದು ಪೂರ್ವಕಾಲ ಕೂಡ 29ನೇ ಅಧ್ಯಾಯ 17ನೇ ವಚನ. ದೇವರ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೆಚ್ಚಿಸಬೇಕಾದ್ರೆ ಅವನಿಗೆ ಇಷ್ಟ ಆಗಿರುವಂತದನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ಅಂಡ್ ವೈಫ್ ಅನ್ಕೊಳ್ಳಿ. ಗಂಡ ಹೆಂಡತಿನ ಮೆಚ್ಚಿಸಬೇಕು ಅಂದ್ರೆ ಹೆಂಡತಿಗೆ ಇಷ್ಟ ಆಗಿರುವಂತದ್ದು ಗಂಡ ಮಾಡಬೇಕು. ಆವಾಗ ಏನಾಗುತ್ತೆ ಅಂದ್ರೆ ಹೆಂಡತಿ ಸಂತೋಷ ಪಡ್ತಾಳೆ. ನನ್ನ ಗಂಡ ತುಂಬಾ ಒಳ್ಳೆಯವನು ಅಂತ ಹೇಳ್ತಾರೆ. ಅದೇ ತರ ಹೆಂಡತಿ ಗಂಡನ್ನ ಮೆಚ್ಚಿಸಬೇಕು ಅಂದ್ರೆ ಗಂಡನಿಗೆ ಇಷ್ಟ ಆಗೋ ತರ ಹೆಂಡತಿ ಇರ್ಬೇಕು. ಆವಾಗ ಹಸ್ಬೆಂಡ್ ಹೇಳ್ತಾನೆ ಏನಂದ್ರೆ, ನನ್ನ ಹೆಂಡತಿ ತುಂಬಾ ಒಳ್ಳೆಯವರು. ಕರೆಕ್ಟ್ ತಾನೆ? ಗಂಡನಿಗೆ ಇಷ್ಟ ಇದ್ದಂಗೆ ಹೆಂಡತಿ ಇದ್ರೆ ಗಂಡ ಹೇಳ್ತಾನ ನನ್ನ ಹೆಂಡತಿ ತುಂಬಾ ಒಳ್ಳೆಯವರು ಅಂತ? ಖಂಡಿತ ಹೇಳಲ್ಲ. ಒಂದು ವೇಳೆ ಹೇಳಿದ್ರು ಅದು ಸುಳ್ಳಾಗಿರುತ್ತೆ. ಕರೆಕ್ಟ್ ತಾನೆ? ದೇವರ ಕೃಪೆ, ದೇವರ ವಾಕ್ಯದಲ್ಲಿ ಏನಿದೆಯೋ ಹಂಗೆ ನಮ್ಮ ಜೀವನದಲ್ಲಿ ನೆರವೇರುತ್ತೆ. ದೇವರ ವಾಕ್ಯ ನಾವು ಕೇಳ್ತಾ ಇರ್ತೀವಿ. ಅನೇಕ ದೇವರ ಸೇವಕರ ಬಾಯಲ್ಲಿ ದೇವರ ವಾಕ್ಯ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ದೇವರ ವಾಕ್ಯ ನಾವು ಕೇಳಿಸಿಕೊಳ್ಳುತ್ತಿರುವಾಗ ತುಂಬಾ ಚೆನ್ನಾಗಿರುತ್ತೆ. ದೇವರ ವಾಕ್ಯ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ದೇವರ ವಾಕ್ಯ ನನ್ನ ಹತ್ರ ಬಂದು ನನ್ನನ್ನು ಎಚ್ಚರಿಸ್ತಾ ಇದೆ, ದೇವರು ನನ್ನನ್ನು ನೋಡಿ ನನಗೆ ಕೊಟ್ಟಂತ ವಾಕ್ಯ ವಾಗ್ದಾನ ಇದು. ಒಬ್ಬ ಮನುಷ್ಯನ ಮೆಚ್ಚಿಸಬೇಕು ಅಂದ್ರೆ ಅವನಿಗೆ ಇಷ್ಟ ಆಗಿರುವಂತದನ್ನ ಮಾಡಬೇಕು. ದೇವರು ಒಬ್ಬ ಮನುಷ್ಯನ ಮೆಚ್ಚಬೇಕು ಅಂದ್ರೆ ಏನಿರ್ಬೇಕು? ದೇವರಿಗೆ ಇಷ್ಟ ಆಗಿರುವಂತದ್ದು ಮನುಷ್ಯನಲ್ಲಿ ಇರಬೇಕು. ದೇವರು ನಮ್ಮನ್ನ ನೋಡಿ ಮೆಚ್ಚಬೇಕು ಅಂದ್ರೆ ದೇವರಿಗೆ ಇಷ್ಟ ಆಗಿರುವಂತದ್ದು ನನ್ನಲ್ಲಿ ದೇವರಿಗೆ ಕಾಣಿಸ್ಬೇಕು. ಅದು ಏನು? ಎಂಬುದಾಗಿ ನಾವು ನೋಡಿದಾಗ ಒಂದು ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 17ನೇ ವಚನ. ನೀನು ಹೃದಯವನ್ನು ಶೋಧಿಸುವವನು ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಅಂತ ಐತೆ. ದೇವರ ವಾಕ್ಯ ಹೇಳ್ತಾ ಇದೆ, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಅಂತ ಐತೆ.
ಯಾರು ಯಥಾರ್ಥವಾಗಿ ಜೀವನ ಮಾಡ್ತಾರೋ ಅಂತವನ್ನ ದೇವರು ನೋಡ್ತಾ ಇರ್ತಾನೆ. ಈ ಮಾತು ಯಾರು ಅಂತ ಬರೀತಾ ಇರೋದು? ಭಕ್ತನಾದ ದಾವೀದ. ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೆಚ್ಚುವವನು ಆಗಿದ್ದಿ ಎಂಬುದನ್ನು ಬಲ್ಲೆನು. ದೇವರು ಯಥಾರ್ಥವಾಗಿರುವಂತಹ ಜೀವನನ ಮೆಚ್ಚುತ್ತಾನೆ ಅಂತ, ಇಷ್ಟಪಟ್ಟಿದ್ದಾನೆ ಅಂತ, ಇಷ್ಟಪಡ್ತಾನೆ ಅಂತ ದಾವೀದನಿಗೆ ದೇವರ ಮನಸ್ಸು ಗೊತ್ತಂತೆ. ಯಥಾರ್ಥವಾದ ಮನಸ್ಸು, ಯಥಾರ್ಥವಾದ ಜೀವನ ಯಾರಿಗೆ ಇಷ್ಟ? ದೇವರಿಗೆ ಇಷ್ಟ. ಇದು ದೇವರಿಗೆ ಇಷ್ಟ. ನಮ್ಮನ್ನು ಉಂಟು ಮಾಡಿರುವಂತಹ ದೇವರಿಗೆ ನಾವು ಯಥಾರ್ಥವಾಗಿರೋದು ಇಷ್ಟ. ಭಕ್ತನಾದ ದಾವೀದ ಬರೀತಾನೆ, ಸ್ವಾಮಿ, ನಾನು ಯಥಾರ್ಥವಾಗಿದ್ರೆ ನಿನಗೆ ಅಷ್ಟೊಂದು ಇಷ್ಟನಾ? ಯಥಾರ್ಥವಾಗಿ ಇರಬೇಕು ಅಂದ್ರೆ ಅಷ್ಟೊಂದು ಈಸಿ ಕೆಲಸ ಅಲ್ಲ, ತಮಾಷೆ ಕೆಲಸ ಅಲ್ಲ. ಒಳಗಡೆ ಏನು ಇರಬಾರ್ದು, ಓಪನ್ ಹಾರ್ಟ್, ಓಪನ್ ಆಗಿರ್ಬೇಕು ಎಲ್ಲರೂ. ಆಫೀಸಲ್ಲಿ ಒಂಥರ, ಮನೆಯಲ್ಲಿ ಒಂಥರ, ಫ್ರೆಂಡ್ಸ್ ಹತ್ರ ಒಂಥರ, ಕುಟುಂಬದ ಹತ್ರ ಒಂಥರ ಇರಬಾರ್ದು. ಗಂಡ ಹತ್ರ ಒಂಥರ, ಹೆಂಡತಿ ಹತ್ರ ಒಂಥರ, ಮಕ್ಕಳ ಹತ್ರ ಒಂಥರ, ಫ್ರೆಂಡ್ಸ್ ಹತ್ರ ಒಂಥರ, ನೀನು ಮಾಡುವಂತ ಕೆಲಸದಲ್ಲಿ ಒಂಥರ ಇರಬಾರ್ದು. ನಿನ್ನ ಹೃದಯ ಯಥಾರ್ಥವಾಗಿರಬೇಕು. ಚರ್ಚಲ್ಲಿ ನಾವು ಸೇರಿ ಬಂದಿದ್ದೀವಿ. ಚರ್ಚ್ಗೆ ಬಂದಿದ ತಕ್ಷಣ ದೇವರ ವಾಕ್ಯ ನಮಗೆ ಹೇಳುತ್ತೆ, ದೇವರ ವಾಕ್ಯ ನಿಮಗೆ ಹೇಳ್ತಾ ಇದೆ, ಇವತ್ತು ಪರಿಶುದ್ಧಾತ್ಮ ದೇವರ ವಾಕ್ಯ ನಿನ್ನ ಕಿವಿಗೆ ಬೀಳ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಈ ವಾಕ್ಯ, ಈ ಮಾತು ನಿನ್ನ ಜೀವನಕ್ಕೆ ಬೇಕು, ಇದನ್ನ ನೀನು ತಗೋ, ನಾನು ನಿನಗೆ ಕೊಡ್ತಾ ಇದ್ದೀನಿ. ಓಪನ್ ಆಗಿರ್ಬೇಕು. ಒಬ್ಬ ವ್ಯಕ್ತಿ ಇದ್ದ, ತುಂಬಾ ದೊಡ್ಡ ಶ್ರೀಮಂತ ಡಾಕ್ಟರ್. ಒಂದು ಜಾಗಕ್ಕೆ ಪ್ರಸಂಗಕ್ಕೆ ಹೋಗಿದೆ ದೇವರ ವಾಕ್ಯ ಹೇಳೋದಕ್ಕೆ. ಹೋದಾಗ ಪ್ರಸಂಗದಲ್ಲಿ ಮಾಡ್ತಾ 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 ದೇವರ ವಾಕ್ಯ ಹೇಳ್ತಾ ಹೇಳ್ತಾ ಒಂದು ಮಾತು ಬಂದ್ಬಿಡ್ತು. ಆ ಮಾತೇನಂದ್ರೆ, ಓಪನ್ ಆಗಿರ್ಬೇಕು, ಫ್ರೀ ಆಗಿರ್ಬೇಕು, ಮುಚ್ಚುಮರೆ ಏನಿರಬಾರದು. ಅಪ್ಪ ಆಸ್ತಿ ಸಂಪಾದನೆ ಮಾಡ್ತಾನೆ, ಮಕ್ಕಳಿಗೂ ಗೊತ್ತಿರಲ್ಲ ಎಷ್ಟು ಆಸ್ತಿ ಇದೆ ಅಂತ, ಹೆಂಡತಿಗೂ ಗೊತ್ತಿರಲ್ಲ ಇಷ್ಟು ಆಸ್ತಿ ಮಾಡಿದ್ದಾನೆ ಅಂತ. ಹೇಳಿದ್ರೆ ಎಲ್ಲಿ ಕಿತ್ಕೊಂಡ್ಬಿಡ್ತಾರೋ ಅಂತ, ಎಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೋ, ಎಲ್ಲಿ ಗೊತ್ತಾಗ್ಬಿಡ್ತಾರೋ ಅಂತ ಸ್ವಾರ್ಥಿಗಳಾಗಿ ಜೀವನ ಮಾಡ್ತಾ ಇರ್ತಾರೆ. ಒಂದು ದಿವಸ ಈ ಮಾತು ಬಂದಾಗ, ಮಾತಾಡಿದಾಗ, ನೆಕ್ಸ್ಟ್ ವೀಕ್ ನನ್ನನ್ನು ಕರೆದ್ರು, ಬ್ರದರ್ ನೆಕ್ಸ್ಟ್ ವೀಕ್ ನೀವು ಬಂದು ನಮ್ಮ ಚರ್ಚಲ್ಲಿ ಪ್ರಸಂಗ ಮಾಡಬೇಕು ಅಂತ. ಹೋಗಿದ ತಕ್ಷಣ ಆ ದೊಡ್ಡ ವ್ಯಕ್ತಿ ಏನ್ ಮಾಡಿದ್ರು ಗೊತ್ತಾ? ಅವರು ಅವ್ರ ಮಿಸ್ಸಸ್, ಪಾಸ್ಟ್ರೇ, ನೀವು ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಮೇಲ್ ಮಾಡಿದ್ದೀರಾ. ಏನ್ ಮೇಲ್ ಮಾಡಿದ್ದೀರಿ ಅಂದ್ರೆ, ಲಾಸ್ಟ್ ಟೈಮ್ ಬಂದಾಗ ನೀವು ಪ್ರಸಂಗ ಮಾಡಿದ್ರಲ್ವಾ, ನೀವು ಪ್ರಸಂಗ ಮಾಡಿದಾಗ ಯಥಾರ್ಥವಾಗಿರ್ಬೇಕು ಅಂತ, ಓಪನ್ ಆಗಿರ್ಬೇಕು ಅಂತ ಹೇಳಿದ್ರಲ್ವಾ. ನನ್ನ ಗಂಡ ಇಷ್ಟು ಜಾಗದಲ್ಲಿ ಇಷ್ಟು ಆಸ್ತಿ ಸಂಪಾದನೆ ಮಾಡಿರೋದು, ಇಟ್ಟಿರೋದು ನಮಗೆ ಗೊತ್ತೇ ಇಲ್ಲ. ಹತ್ರ 70 ವರ್ಷ ಆಗಿದೆ ಅವರಿಗೆ. ಇನ್ನೂ ಬದುಕ್ತೀನಿ ಅನ್ನೋ ಆಸೆ. ಬದುಕಲಿ, ದೀರ್ಘಾಯುಷ್ಯದಲ್ಲಿ ದೇವರ ಕೃಪೆಯಲ್ಲಿ ಬದುಕಲಿ. ನಾಳೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ. ಓಪನ್ ಆಗಿರ್ಬೇಕು, ಯಥಾರ್ಥವಾಗಿರ್ಬೇಕು. ಈ ಮಾತು ಕೇಳಿದ ತಕ್ಷಣ ಅಲ್ಲಿರೋ ಆಸ್ತಿನೆಲ್ಲ, ಅವರು ಮಾಡಿರೋ ಆಸ್ತಿನೆಲ್ಲ ಫ್ಯಾಮಿಲಿ ಅವ್ರಿಗೆ ತೋರಿಸಿದಂತೆ, ನೋಡಮ್ಮ ಇಷ್ಟು ಆಸ್ತಿ ಇದೆ ನನ್ನ ಹತ್ರ, ಇದು ನಿನಗೆ, ಇದು ನಿನಗೆ, ಇದು ನಿನಗೆ. ಪ್ರಿಯ ದೇವರ ಮಕ್ಕಳೇ, ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ?
ಮಾತ್ರನೇ ಅಲ್ಲ ಹೇಳ್ತಾ ಇದ್ದಾರೆ, ನನ್ನ ಜೀವನದ ವಿಷಯದಲ್ಲೇ ಓಪನ್ ಆಗಿರ್ಬೇಕು. ದೇವರ ಮುಂದೆ ಓಪನ್ ಆಗಿ ನಾವು ಮಾಡುವಂತ ಎಲ್ಲ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ದೇವರು ಕ್ಷಮಾಪಣೆ ಕೊಡ್ತಾನೆ. ಯಥಾರ್ಥವಾದ ಜೀವನ, ದೇವರು ಮೆಚ್ಚುವಂತ ಜೀವನ, ದೇವರು ಇಷ್ಟಪಡುವಂತ ಜೀವನ. ಅಮ್ಮ ಹತ್ರ ಒಳ್ಳೆಯವರಾಗಿರೋದು, ಫ್ರೆಂಡ್ಸ್ ಹತ್ರ ಕೆಟ್ಟವರಾಗಿರೋದು. ಅಮ್ಮನಿಗೆ ಗೊತ್ತಿಲ್ಲ ಮಗ ಕುಡಿತಾನೋ, ವ್ಯಭಿಚಾರ ಮಾಡ್ತಾನೋ, ಮೋಸ ಮಾಡ್ತಾನೋ, ಕಳ್ತನ ಮಾಡ್ತಾನೋ. ಅಮ್ಮನ ಮುಂದೆ ಮಾತ್ರ ಸೂಪರ್ ಆಗಿರೋದು, ಒಳ್ಳೆಯವರ ಆಕ್ಟಿಂಗ್ ಮಾಡೋದು. ಆಚೆ ಕಡೆ ಹೋದ್ರೆ ಅಮ್ಮ ನೋಡಲ್ವಲ್ಲ, ಹೆಂಗ್ ಬೇಕಾದ್ರೆ ಹಂಗಿರೋದು. ಹೆಂಡತಿ ಮುಂದೆ ಮಾತ್ರ ಚೆನ್ನಾಗಿರೋದು, ನೀನೇ ಶ್ರೇಷ್ಠಳು ಅಂತ. ಆಚೆ ಕಡೆ ಹೋದ್ಮೇಲೆ ದೇವರ ವಾಕ್ಯ ಇವತ್ತು ನಮ್ಗೆ ಹೇಳ್ತಾ ಇದೆ, ಯಥಾರ್ಥವಾಗಿರೋ, ಎಲ್ಲ ಸಮಯದಲ್ಲೂ ನೀನು ಯಥಾರ್ಥವಾಗಿ ಜೀವನ ಮಾಡು. ದೇವರು ಮೆಚ್ಚುವಂತ ಜೀವನ, ದೇವರು ಇಷ್ಟಪಡುವಂತ ಜೀವನ. ನಿನಗೆ ಇಷ್ಟ ಆಗಿರೋ ತರ ನೀನು ಜೀವನ ಮಾಡಕ್ ಹೋಗ್ಬೇಡ. ಡೇಂಜರ್, ಅಪಾಯ, 100% ಡೇಂಜರ್. ತಾತ್ಸಾರ ಮಾಡಬೇಡ ಈ ಮಾತುಗಳನ್ನ ಪ್ರಿಯ ದೇವರ ಮಗುವೆ. ನೀನು ಯಾರೇ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಂತ ಎಲ್ಲ ಯಾರೇ ಆಗಿರ್ಬೋದು, ದೇವರ ಮಕ್ಕಳೇ, ಜೀವನನ ಯಥಾರ್ಥವಾಗಿಟ್ಕೊಳ್ಳೋಣ. ಹೆಂಡತಿ ಹತ್ರನೂ ಒಂದೇ ತರ ಇರೋಣ, ಗಂಡನ ಹತ್ರನೂ ಒಂದೇ ತರ ಇರೋಣ, ಆಫೀಸಲ್ಲೂ ಒಂದೇ ತರ ಇರೋಣ, ಓಪನ್ ಆಗಿರೋಣ. ಮುಚ್ಚು ಮರೆ ಏನು ಇರಬಾರ್ದು. ಬೈತಾರ ಬೈಲಿ. ಬ್ರದರ್, ನೀವ್ ಹೇಳ್ದಂಗೆ ಇದ್ರೆ ಜೀವನ ಮಾಡಕ್ ಆಗಲ್ಲ. ನೀವ್ ಹೇಳ್ದಂಗೆ ಓಪನ್ ಆಗಿದ್ರೆ ಮನೆಯಲ್ಲಿ ಯಾವಾಗಲೂ ಜಗಳ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಕೆಲವರು. ಏನಾಗುತ್ತೆ ಗೊತ್ತಾ, ಒಂದು ಸುಳ್ಳು ಮೇಲೆ ಇನ್ನೊಂದು ಸುಳ್ಳು, ಅದು ಸುಳ್ಳು ಮೇಲೆ ಇನ್ನೊಂದು ಸುಳ್ಳು, ಒಂದನ್ನ ಮುಚ್ಚಕ್ ಹೋಗಿ 10 ಸುಳ್ಳು ಹೇಳ್ಬೇಕಾಗುತ್ತೆ. ಒಂದು ನಿಜ ಹೇಳಿ ಬಯಸ್ಕೊಂಡ್ಬಿಡೋಣ, ಪರವಾಗಿಲ್ಲ. ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ ನಮ್ಮನ್ನ, ನಮ್ಮ ತಂದೆಯಾದ ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ. ಚರ್ಚ್ಗೆ ಬಂದಾಗ ಭಕ್ತಿಯುಳ್ಳ ಜೀವನ ಮಾಡಿ ಆಚೆ ಕಡೆ ಹೋದ್ಮೇಲೆ ಹೆಂಗಂದ್ರೆ ಹಂಗೆ ನಾವು ಜೀವನ ಮಾಡೋದು ದೇವರಿಗೆ ಇಷ್ಟ ಇಲ್ಲ. 100% ದೇವರು ಮೆಚ್ಚಲ್ಲ. ಆಲಯ ಏನಕ್ಕೋಸ್ಕರ ಗೊತ್ತಾ? ನಮ್ಮನ್ನ ಪರಲೋಕಕ್ಕೆ ಸಿದ್ಧ ಮಾಡೋದಕ್ಕೋಸ್ಕರ. ಆಲಯ ಇರೋದು ನಮ್ಮನ್ನ ದೇವರ ರಾಜ್ಯಕ್ಕೆ ಸಿದ್ಧ ಮಾಡೋದಕ್ಕೋಸ್ಕರ. ದೇವರ ವಾಕ್ಯನ ಕೇಳಿ, ದೇವರ ವಾಕ್ಯನ ಕೇಳಿ ಅದರ ಪ್ರಕಾರ ನಡಿಬೇಕು ಅಂತ ದೇವರು ನಮಗೆ ಹೇಳ್ಕೊಡುವಂಥದ್ದು, ತೋರಿಸ್ಕೊಡುವಂಥದ್ದು. ಭಕ್ತನಾದ ದಾವೀದ ಯಥಾರ್ಥವಾಗಿರ್ಬೇಕು ಅಂತ ಕಲ್ತ್ಕೊಂಡ. ಇದು ದೇವರಿಗೆ ಇಷ್ಟ ಅಂತ, ಇದು ದೇವರು ಮೆಚ್ತಾನೆ ಅಂತ ಭಕ್ತನಾದ ದಾವೀದ ಕಲ್ತ್ಕೊಂಡ. ನಾವು ಕಲಿಯಕ್ಕಾಗಲ್ವಾ? ಕಲಿಬಹುದು. ಕೆಲವೊಂದು ಫ್ಯಾಮಿಲಿ ನೋಡಿದ್ದೀನಿ ನಾನು. ಏನಂದ್ರೆ, ಕೆಲವೊಂದು ಫ್ಯಾಮಿಲಿ ಮಾತ್ರ ಅತ್ತೆ ಸೊಸೆ, ಮಾವ ಮಗ. ಅತ್ತೆ ಮಗ ಇದ್ದಾಗ ಸೊಸೆ ತರ ಒಂಥರ ಮಾತಾಡುತ್ತೆ, ಮಗ ಇಲ್ಲದೆ ಇದ್ದಾಗ ಒಂಥರ ಮಾತಾಡುತ್ತೆ. ಸೊಸೆನೂ ಅಷ್ಟೇ, ಮಗ ಇರ್ಬೇಕಾದ್ರೆ ಅತ್ತೆನೂ ಒಂಥರ ಮಾತಾಡುತ್ತೆ, ಮಗ ಇಲ್ಲದೆ ಇದ್ದಾಗ ಸೊಸೆ ಅತ್ತೆನ ಇನ್ನೊಂಥರ ಮಾತಾಡುತ್ತೆ. ಟ್ರೀಟ್ ನೋಡ್ಕೊಳ್ಳುವಂತ ವಿಧಾನ ಬೇರೆ ಬೇರೆ. ಆ ರೀತಿ ಇರಬಾರ್ದು, ತಪ್ಪು. ಅದು 100% ತಪ್ಪು. ಓಪನ್ ಆಗಿರ್ಬೇಕು. ನಿನ್ನ ಪ್ರೀತಿ ಏನಿದೆ ಅದನ್ನ ತೋರಿಸು, ನಿನ್ನ ಕುಟುಂಬದ ಜನರ ಮೇಲೆ ತೋರಿಸು. ನನ್ನವರು ಅನ್ಕೊಂಡು ಸಹಿಸುವ ಕಷ್ಟನ. ಒಂದು ಮಾತಂತರ ಅಂತಿ ಬಿಡು, ಪರವಾಗಿ ಆಗೋಯ್ತು.
ನಿಮ್ಮ ಯಥಾರ್ಥವಾದ ಜೀವನ ಮಾತ್ರ ಕಳ್ಕೊಳಕ್ ಹೋಗ್ಬೇಡಿ. ತುಂಬಾ ಅಪಾಯ. ಈ ರೀತಿ ಇದ್ರೆ ಏನಾಗುತ್ತೆ ಗೊತ್ತಾ? ಕುಟುಂಬದಲ್ಲಿ ಗಲಿಬಿಲಿ, ಸಮಾಧಾನ ಇರಲ್ಲ, ಅಶಾಂತಿ. ಒಬ್ಬರನ್ನ ನೋಡಿದ್ರೆ ಒಬ್ಬರಾಗಲ್ಲ, ಒಬ್ಬರನ್ನ ಕಂಡ್ರೆ ಒಬ್ಬರಾಗಲ್ಲ. ಕಾಫಿ ತಗೊಂಡ್ಬಂದು ಅತ್ತೆ ಮುಂದೆ ಹಿಂಗೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಹಿಂಗೆ ಅದೇ ಮಗ ಇದ್ದ ಅನ್ಕೊಳ್ಳಿ, ಹಿಂಗ್ ಕೊಡ್ತಾರೆ. ತಪ್ಪು ಹೇಳ್ತಾ ಇದ್ದೀನಾ? ಸುಮಾರು ಜನರ ಕುಟುಂಬದಲ್ಲಿ ಇದೇ ನಡೀತಾ ಇದೆ, ಇವೇ ನಡೀತಾ ಇದ್ದಾರೆ. ದೇವರು ಈ ಜೀವನ ಬೇಡ ಅಂತಾನೆ ಈ ದಿನ ದೇವರ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ಏನಂದ್ರೆ, ಯಥಾರ್ಥವಾಗಿ ಜೀವನ ಮಾಡು. ದೇವರ ಹೃದಯ, ದೇವರ ಮನಸ್ಸು, ದೇವರಿಗೆ ಇಷ್ಟ ಆಗೋ ತರ ನೀನು ಜೀವನ ಮಾಡುವಂತ ಯಥಾರ್ಥತ್ವನ ಕಲಿಸ್ಕೊಡ್ತಾ ಇದ್ದಾರೆ ದೇವರು. ದೇವರ ಕೃಪೆಯಲ್ಲಿ ನಾವು ಯಥಾರ್ಥವಾಗಿ ಜೀವನ ಮಾಡೋದಕ್ಕೆ ನಮ್ಗೆ ಇಷ್ಟನಾ? ಕಷ್ಟ ಆಗುತ್ತೆ. ಇಷ್ಟದಿಂದ ಮಾಡ್ರಿ. ಕಷ್ಟ ಆದ್ರೂ ಪರವಾಗಿಲ್ಲ, ಪ್ರೀತಿಯಿಂದ ಮಾಡ್ರಿ. ಕುಟುಂಬದ ಮಕ್ಕಳನ್ನ ನನ್ನ ಜನರು, ನನ್ನವರು ಅಂತ ಅನ್ಕೊಳ್ರಿ. ಒಂದೇ ಮನೆಯಲ್ಲೇ ಇರ್ತೀವಿ, 10 ಜನ ಇರ್ತೀವಿ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ. ಮಾತು ಮಾತಾಡ್ಬೇಕಾದ್ರೆ ನಾವೆಲ್ಲ ಒಂದೇ ಫ್ಯಾಮಿಲಿ, ನಾವೆಲ್ಲ ಒಂದೇ ಕುಟುಂಬದವರು. ಒಬ್ಬರನ್ನ ನೋಡಿದ್ರೆ ಒಬ್ಬರಿಗಾಗಲ್ಲ. ಯಾಕೆ ಆಗಲ್ಲ ಗೊತ್ತಾ? ಒಬ್ಬ ಮನುಷ್ಯನ ಇನ್ನೊಬ್ಬ ನೋಡಿದ್ರೆ ಯಾಕೆ ಆಗಲ್ಲ ಗೊತ್ತಾ? ಅವನು ಮಾಡಿದಂತ ತಪ್ಪನ್ನ ಇವರು ಕ್ಷಮಿಸಿರಲ್ಲ. ಕರೆಕ್ಟಾ? ಬೈ ಮಿಸ್ ಆಗಿ ಅಕ್ಕ ಒಂದು ಮಾತಾಡ್ಬಿಟ್ರೆ, ಮಾವ ಒಂದು ಮಾತಾಡ್ಬಿಟ್ರೆ, ಗಂಡ ಒಂದು ಮಾತಾಡ್ಬಿಟ್ರೆ ಎಷ್ಟೋ ಕುಟುಂಬಗಳ ಹಸ್ಬೆಂಡ್ ಅಂಡ್ ವೈಫ್ ಒಡೆದೋಗಿದೆ. ಎರಡು ಭಾಗ ಆಗಿದೆ. ಯಾಕೆ ಗೊತ್ತಾ? ಏನಕ್ಕೋಸ್ಕರ ಗೊತ್ತಾ? ಓಪನ್ ಆಗಿರಲ್ಲ. ಬೈಬೇಕು ಅನಿಸ್ತಾ ಬೈಬಿಡ್ಲಿ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಕೆಲವರು ಮನ್ಸನ್ನೇ ಇಟ್ಕೊಂಡಿದ್ದಾರೆ, ಕೂಗ್ತಾ ಇರ್ತಾರೆ. ನನ್ಗೂ ಟೈಮ್ ಬರ್ದೇ ಹೋಗುತ್ತಾ? ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಮಗನಿಗೆ ಒಂದು ಕಾಲ. ಕರೆಕ್ಟ್ ತಾನೆ? ನನ್ಗೂ ಟೈಮ್ ಬರ್ದೇ ಹೋಗುತ್ತಾ? ಸ್ಕೆಚ್ ಆಗ್ತಾ ಇದ್ದಾರೆ ಟೈಮ್ಗೆ ಮಾತಾಡೋದಕ್ಕೆ. ಆ ಹೊತ್ತು ನೀನು ಈ ಮಾತನ್ನು ಬಿಟ್ಟೆ, ಅಷ್ಟು ಜನರ ಮುಂದೆ ನೀನು ನನಗೆ ಅವಮಾನ ಮಾಡಿಬಿಟ್ಟೆ, ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ನೀನು. ನಾನು ದೊಡ್ಡವನು ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಗೌರವ ಕೊಟ್ಟಿಲ್ಲ ನೀನು. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದೇ ಕುಟುಂಬದವರು, ಒಂದೇ ಜನಾಂಗಕ್ಕೆ ಸೇರಿದಂತ ಒಂದೇ ಜನರು, ಕ್ರಿಸ್ತನಿಂದ ಆರಿಸಲ್ಪಟ್ಟಂತ ದೇವರ ಮಕ್ಕಳಾಗಿದ್ದೀವಿ. ಮರಿಬೇಡ್ರಿ. ದೇವರಿಗೆ ಇಷ್ಟ ಯಥಾರ್ಥವಾದ ಹೃದಯ, ಯಥಾರ್ಥವಾದ ಜೀವನ. ಓಪನ್ ಆಗಿರೋಣ. ಬೈತರ ವಹಿಸ್ಕೊಳ್ಳೋಣ, ಪರವಾಗಿಲ್ಲ. ಓಪನ್ ಆಗಿರೋಣ. ದೇವರು ನೋಡ್ತಾ ಇರ್ತಾನೆ ನೀನು ಯಥಾರ್ಥವಾಗಿದ್ದೀರ ಅಂತ ನೋಡ್ಬಿಟ್ಟು. ಪರಲೋಕದಿಂದ ದೇವರು ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ನೋಡಿ, ನಾನು ಮೆಚ್ಚಿರುವಂತ ನನ್ನ ಮಗ ರಾಬಿನ್, ನಾನು ಮೆಚ್ಚಿರುವಂತ ನನ್ನ ಮಗ ಯಥಾರ್ಥವಾಗಿ ಜೀವನ ಮಾಡ್ತಾ ಇದ್ದಾನೆ. ನಾನು ಮೆಚ್ಚಿರುವಂತ ನನ್ನ ಮಗ, ನನ್ನ ಮಗಳು ಯಥಾರ್ಥವಾಗಿದ್ದಾಳೆ, ಕಪಟವಿಲ್ಲದೆ ಇದ್ದಾಳೆ. ಮನೆಯಲ್ಲೂ ಒಂದೇ ತರ, ಆಫೀಸಲ್ಲೂ ಒಂದೇ ತರ, ಆಚೆ ಕಡೆನೂ ಒಂದೇ ತರ, ಎಲ್ಲ ಸಂಗಡನೂ ಒಂದೇ ತರ ಇರ್ತಾರೆ. ಎಷ್ಟು ಚೆನ್ನಾಗಿದೆ. ಯಥಾರ್ಥವಾಗಿ ಇದ್ರೆ ಲಾಭ ಏನು ಗೊತ್ತಾ? ನಾವು ಯಾಕೆ ಯಥಾರ್ಥವಾಗಿರ್ಬೇಕು? ಯಥಾರ್ಥವಾಗಿದ್ರೆ
ಅಬಿಮೆಲೆಕ್ ರಾಜ ಆಗಿರ್ತಾನೆ. ಇವನು ಏನ್ ಮಾಡ್ತಾನಂದ್ರೆ ಒಳ್ಳೆಯವನು. ಈ ಅಬ್ರಹಾಂ ಏನ್ ಮಾಡ್ತಾನಂದ್ರೆ ಸಾರಾ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾಳೆ, ಬ್ಯೂಟಿಫುಲ್ ಆಗಿರ್ತಾಳೆ ಸಾರಾ. ಅಬ್ರಹಾಮನ ಹೆಂಡತಿ, ಓ ನನ್ನ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಅಲ್ವಾ, ನನ್ನ ಹೆಂಡತಿ ತುಂಬಾ ನೋಡಕ್ಕೆ ತುಂಬಾ ಸುಂದರವಾಗಿದ್ದಾಳೆ, ಇವಳನ್ನ ವಶ ಪಡ್ಕೊಳ್ಳೋದಕ್ಕೋಸ್ಕರ ನನ್ನನ್ನ ಸಾಯಿಸ್ಬಿಟ್ರೆ ಅಂತ ಯೋಚನೆ ಮಾಡಿ ಏನ್ ಮಾಡ್ತಾನಂದ್ರೆ ಹೆಂಡತಿನ ತಂಗಿ ಅಂತ ಹೇಳ್ಬಿಡ್ತಾನೆ. ಅಲ್ಲಿ ಏನಂತ ಹೇಳ್ತಾನೆ? ತಂಗಿ ಅಂತ ಹೇಳ್ಬಿಡ್ತಾನೆ. ಸರಿ, ಇಲ್ಲಿ ಮಾಡಿದ ತಪ್ಪು ಯಾರು? ಅಬ್ರಹಾಂ ತಂಗಿ ಅಂತ ಹೇಳಿ. ಅದೇ ತರನೇ ಈ ಸಾರಾ ಕೂಡ ಗಂಡನ್ನ ಅಣ್ಣ ಅಂದ್ಬಿಡ್ತಾಳೆ. ಏನಂತ ಹೇಳ್ತಾಳೆ? ಅಣ್ಣ. ಅಬ್ರಹಾಮನ್ನ ನನ್ನ ಅಣ್ಣನು ಅಂತ ಹೇಳ್ತಾಳೆ. ವಾಕ್ಯ ಭಾಗದಲ್ಲಿ ಐತೆ 20ನೇ ಅಧ್ಯಾಯ. ಮನೆಗೆ ಹೋಗಿ ಓದೋಣ. ಇವನೇನ್ ಮಾಡ್ತಾನಂದ್ರೆ ಅಬಿಮೆಲೆಕ್ ರಾಜ, ಸರಿ ಅಣ್ಣ ತಂಗಿ ತಾನೆ, ತಂಗಿನ ನಾನು ಮದುವೆ ಮಾಡ್ಕೊಳ್ಳೋಣ, ತಂಗಿನ ನಾನು ಸೇರೋಣ ಅಂತ ಯೋಚನೆ ಮಾಡಿ ಮಲ್ಕೊಂತಾನೆ. ಯೋಚನೆ ಮಾಡಿ ಮಲ್ಕೊಂತಾನಷ್ಟೇ. ಯೋಚನೆ ಮಾಡಿ ಮಲಗಿದ ತಕ್ಷಣ ದೇವರು ಇವ್ರು ಕನಸಿಗೆ ಬಂದ್ಬಿಡ್ತಾರೆ. ಯಾರ ಕನಸಿಗೆ? ಈ ರಾಜನ ಕನಸಿಗೆ, ಅಬಿಮೆಲೆಕನ ಕನಸಿಗೆ ಬಂದ್ಬಿಟ್ಟು ಏನ್ ಹೇಳ್ತಾನೆ ಗೊತ್ತಾ? ನೀನು ಆಕೆಯನ್ನು ಸೇರಿಸಿಕೊಂಡಿದ್ದಕ್ಕೆ ನಿನ್ನನ್ನ ನಾನು ಸಾಯಿಸ್ಬಿಡ್ತೇನೆ. ಯಾರು ಹೇಳ್ತಾರೆ ಗೊತ್ತಾ? ಅಬಿಮೆಲೆಕನಿಗೆ ಹೇಳ್ತಾನೆ. ಅವಾಗ ಅವನೇನ್ ಮಾಡ್ತಾನಂದ್ರೆ, ಸರಿ ಸ್ವಾಮಿ, ನೀ ನನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಇದೆಯಲ್ವಾ, ಯಾಕೆ ಯಾಕೆ ನೀನು ನನ್ನ ಸಾಯಿಸ್ತಾ ಇದೀಯ? ನಾನೇನ್ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡಿರೋದು ಅವರು, ಅಣ್ಣ ಅಂತ ಹೇಳಿದ್ದು ಇವರು, ತಂಗಿ ಅಂತ ಹೇಳಿದ್ದು ಅವರು. ಅವರು ತಪ್ಪು ಮಾಡಿದ್ರೆ ನೀನು ನನ್ನ ಸಾಯಿಸೋದು ನ್ಯಾಯನೇನಾ? ಇದು ನಿನಗೆ ನ್ಯಾಯವಾಗಿ ಕಾಣುತ್ತಾ ಅಂತ ದೇವರಿಗೆ ಕೇಳ್ತಾನೆ. ಇನ್ನು ಕನಸಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲು ಬಂದಿದೆ. ಯಾರಿಗೆ ಕೇಳ್ತಾನೆ? ಇವನು ಯಥಾರ್ಥವಾಗಿ ಜೀವನ ಮಾಡಿ ನ್ಯಾಯವಾಗಿ ಇದ್ರೆ ದೇವರಿಗೆ ಕ್ವಶನ್ ಆಗ್ತಾನೆ. ದೇವರು ಯಥಾರ್ಥವಾದ ಜೀವನಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ನೋಡಿ. ಗಮನಿಸ್ತಾ ಇದ್ದೀರಾ? ದೇವರು ನಾನೇ. ಯಾಕೆ ನಿನಗೆ ಇದು ನ್ಯಾಯನಾ? ನೀನು ನ್ಯಾಯವಾಗಿ ಮಾತಾಡುವಂತ ದೇವರಲ್ವಾ? ನ್ಯಾಯವಾಗಿ ತೀರ್ಪು ಕೊಡುವಂತ ದೇವರಲ್ಲ ನೀನು. ನನ್ನನ್ನ ಸಾಯಿಸೋದು ನಿನಗೆ ನ್ಯಾಯನೇನಾ? ಇದು ಕರೆಕ್ಟಾ? ತಪ್ಪು ಮಾಡಿದವರಾದ್ರೆ ಶಿಕ್ಷೆ ನನಗ ಅಂತ ದೇವರ ಹತ್ರ ಕೇಳ್ತಾ ನೀನು. ದೇವರ ಹತ್ರ ಕೇಳಿದ್ದಕ್ಕೆ ಹೌದಪ್ಪ, ದೇವರು ಕೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಸ್ವಾಮಿ, ನಾನು ಯಥಾರ್ಥ ಮನಸ್ಸಿನಿಂದ ಇದನ್ನು ಮಾಡಿದ್ದೀನಿ ಅಂತ ಕೇಳಿದ ತಕ್ಷಣ ದೇವರು ಅವರನ್ನು ನೋಡಿ ಹೇಳ್ತಾರೆ, ಹೌದು ನೀನು ಇದನ್ನ ಯಥಾರ್ಥವಾಗಿ ಮಾಡಿದ್ದೀಯ ಅಂತ ನಾನು ಬಲ್ಲೆ, ನನಗೆ ಗೊತ್ತು. ಆದ್ರಿಂದ ಸಾರಾ ಜೊತೆ ಪಾಪ ಮಾಡ್ತಿದ್ದಂಗೆ ನಿನ್ನನ್ನು ನಾನು ಕಾಪಾಡೋದಕ್ಕೋಸ್ಕರ ನಿನ್ನ ಕನಸಿಗೆ ಬಂದಿದ್ದೀನಿ. ನಿನ್ನ ಕನಸಲ್ಲಿ ಬಂದು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಆಕೆ ಕೂಡ ನೀನು ಪಾಪ ಮಾಡಬಾರ್ದು. ನೀನು ನನ್ನ ಮಗು. ನಾನು ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ನನ್ನ ಪ್ರಾಣದ ಪ್ರತಿಫಲ ನೀನು. ದೇವರು ಹೇಳ್ತಾ ಇರೋದು ಇವತ್ತು ನಮಗೆ, ನನ್ನ ಪ್ರಾಣದ
ನಾವು ಪಾಪ ಮಾಡೋದ, ನಾವು ತಪ್ಪು ಮಾಡೋದ, ಯಥಾರ್ಥವಾಗಿದ್ದಂಥ ಜೀವನ ನಾವು ಮಾಡ್ಬೇಕಾ? ದೇವರು ಪ್ರಾಣನ ಕೊಟ್ಟು ಕಾಪಾಡಿಕೊಂಡಿರುವಂತ ನಾವು ಅವಿಧೇಯರಾಗಿ ನಡೆಯೋದು, ದೇವರಿಗೆ ವಿರುದ್ಧವಾಗಿ ನಾವು ನಡಿಬೇಕು, ನಾನು ನಡಿಬೇಕು. ಪ್ರಿಯ ದೇವರ ಮಕ್ಕಳೇ, ಬೇಡ ಬೇಡ, ಖಂಡಿತ ಬೇಡ. ಈ ತರ ಜೀವನ ಓಪನ್ ಆಗಿರೋಣ, ಫ್ರೀ ಆಗಿರೋಣ, ಯಥಾರ್ಥವಾಗಿ ಜೀವನ ಮಾಡೋಣ. ದೇವರು ಕಾಪಾಡ್ತಾನೆ. ಯಥಾರ್ಥವಾಗಿ ಜೀವನ ಮಾಡಿದ್ರೆ ದೇವರು ಕಾಪಾಡ್ತಾನೆ. ನಿಮ್ಮನ್ನ ಒಳ್ಳೆ ಲೈಫ್ ಪಾರ್ಟ್ನರ್ನ ದೇವರು ಕೊಡ್ತಾನೆ. ಒಳ್ಳೆ ಜೀವನ ದೇವರು ನಿರೂಪಿಸ್ತಾನೆ. ದೇವರಿಗೆ ನಮ್ಮ ಜೀವನ ಕೊಟ್ಟು ನಿಶ್ಚಿತೆಯಿಂದ ಇರೋಣ. ಯೋಚನೆ ಮಾಡೋದು ಬೇಡ. ಯಾಕಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ದೇವರಿಗೆ ಗೊತ್ತು, ಪ್ರತಿಯೊಂದು ಯೋಚನೆ ಕೂಡ ಗೊತ್ತು. ನಾವಿಲ್ಲಿ ದೇವರು ಕೂತಿರ್ತೀವಿ, ನಾವು ಎಲ್ಲಿ ನಮ್ಮ ಯೋಚನೆ ಎಲ್ಲೋಗಿದೆ ಅಂತ ದೇವರಿಗೆ ಗೊತ್ತು. ಶರೀರ ಮಾತ್ರ ಇಲ್ಲೇ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಯಥಾರ್ಥತ್ವಕ್ಕೆ ನಿನ್ನ ಜೀವನದಲ್ಲಿ ನೀನು ಸ್ಥಾನ ಕೊಡು. ಓಪನ್ ಆಗಿ ಯಥಾರ್ಥ ಮನಸ್ಸಿಂದ ದೇವರನ್ನ ಆರಾಧನೆ ಮಾಡೋಣ. ಯಥಾರ್ಥ ಮನಸ್ಸಿನಿಂದ ದೇವರನ್ನ ಕೊಂಡಾಡೋಣ, ಪ್ರೀತಿ ಮಾಡೋಣ. ನಿಜವಾದ ಪ್ರೀತಿನ ತೋರಿಸ್ರಿ ನಿಮ್ಮ ಸಂಬಂಧಿಕರಿಗೆ. ನಿಜವಾದ ಪ್ರೀತಿಯಿಂದ ಪ್ರೀತಿ ಮಾಡಿ ನಿಮ್ಮ ತಾಯಿನ. ನಿಜವಾದ ಪ್ರೀತಿಯಿಂದ ಪ್ರೀತಿ ಮಾಡಿ ನಿಮ್ಮ ಹೆಂಡತಿನ, ಗಂಡನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ತಂದೆ ತಾಯಿಗಳನ್ನ. ನಿಮ್ಮ ಪ್ರೀತಿಯಲ್ಲಿ ಯಥಾರ್ಥತ್ವವಿರಲಿ. ನಿಮ್ಮ ಕುಟುಂಬದಲ್ಲಿ ಯಥಾರ್ಥತ್ವವಿದ್ರೆ ನಿಮ್ಮ ಸಭೆ, ಈ ಸಭೆ ಒಂದು ದಿನ ಬರುತ್ತೆ. ನೆನಪಿಟ್ಕೊಳ್ರಿ, ಒನ್ ಡೇ ನಿನ್ನಲ್ಲಿರುವಂತ ಯಥಾರ್ಥತ್ವಕ್ಕೆ ಪ್ರತಿಫಲ ದೇವರು ಕೊಟ್ಟೆ ಕೊಡ್ತಾನೆ. ಉನ್ನತ ಸ್ಥಾನಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಒಳ್ಳೆಯವರು. ಯೇಸು ಸ್ವಾಮಿ ಒಳ್ಳೆಯವರು. ಯೇಸು ಸ್ವಾಮಿ ಒಳ್ಳೆಯವರು. ಆದ್ರಿಂದಲೇ ಕನಸಲ್ಲಿ ಬಂದು ಅಭಿಮೇಲಕನ್ನ ಎಚ್ಚರಿಸ್ತಾರೆ. ಕನಸಲ್ಲಿ ಬಂದು ಅವನು ಎದ್ದು, ಇದು ಕನಸಲ್ವಾ, ನನ್ಸಲ್ವಲ್ಲ ಅಂತ ಅನ್ಕೊಂಡಿಲ್ಲ. ಕನಸಲ್ಲಿ ನನ್ನ ಹತ್ರ ದೇವರು ಮಾತಾಡಿದ್ದಾನೆ. ಕನಸಲ್ಲಿ ನನ್ನ ಹತ್ರ ದೇವರು ಮಾತಾಡಿದ್ದಾನೆ. ದೇವರ ಮಾತಿಗೆ ಬೆಲೆ ಕೊಡ್ತಾನೆ. ದೇವರ ಮಾತಿಗೆ ವಿಧೇಯನಾಗ್ತಾನೆ. ದೇವರ ಮಾತಿಗೆ ವಿಧೇಯನಾಗಿ ದೇವರ ಮಾತಿಗೆ ಬೆಲೆ ಕೊಟ್ಟು, ಇನ್ನು ಮೇಲಿಂದ ಸ್ವಾಮಿ, ಇನ್ನು ಮೇಲಿಂದ ನನ್ನ ಜೀವನ ಇದೇ ತರನೇ ಇರುತ್ತೆ, ಯಥಾರ್ಥವಾಗೇ ಇರುತ್ತೆ. ಯಥಾರ್ಥವಾಗಿದ್ರೆ ನಿನ್ನ ಕಾಪಾಡ್ತೀಯ, ತುಂಬಾ ಸಂತೋಷ ಆಗುತ್ತೆ. ಅಭಿಮೇಲಕನಿಗೆ ತುಂಬಾ ಆನಂದ ಆಗುತ್ತೆ. ಯಾಕಂದ್ರೆ ಪಾಪ ಮಾಡಕ್ಕೆ ಬಿಟ್ಟಿಲ್ಲ ದೇವರು, ತಪ್ಪು ಮಾಡಕ್ಕೆ ಬಿಟ್ಟಿಲ್ಲ. ಒಂದು ವೇಳೆ ದೇವರು ಕಾಪಾಡದೆ ಹೋಗಿದ್ರೆ ಇನ್ನು ಸತ್ತೋಗ್ಬಿಡ್ತಾ ಇದ್ದ. 100% ಮಿಸ್ ಇಲ್ಲ. ದೇವರು ನಮ್ಮನ್ನ ಕಾಪಾಡದೆ ಹೋದ್ರೆ ಇನ್ನ ನಾವು ಇಲ್ಲ. ಕರೆಕ್ಟ್ ತಾನೆ? ದೇವರು ಬಿಟ್ಟರೆ ನಮ್ಮನ್ನ ಕಾಪಾಡೋಕೆ ಇನ್ನು ಯಾರಿಗೈತೆ ಶಕ್ತಿ? ಇನ್ನು ಯಾರಿಗೂ ಇಲ್ಲ. ಆದ್ರಿಂದ ದೇವರನ್ನ ಪ್ರೀತಿ ಮಾಡಿ, ದೇವರು ಕೊಡುವಂತ ಮಾತುಗಳನ್ನ ಕೇಳಿ ಅದರ ಪ್ರಕಾರ ಜೀವನ ಮಾಡಬೇಕು. ಸೈತಾನ ಏನ್ ಮಾಡ್ತಾರೆ, ಒಂದು ಜಾಗದಲ್ಲಿ ಗೊಳೋ ಆಡ್ತಾ ಇರ್ತಾನೆ, ಜೋರಾಗಿ ಆಡ್ತಾ ಇರ್ತಾನೆ. ಜೋರಾಗಿ ಆಡ್ತಾ ಇರ್ಬೇಕಾದ್ರೆ, ಯಾಕಪ್ಪ ಆಡ್ತಾ ಇದೀಯಾ ನೀನು ಅಂತ ಕೇಳ್ತಾರೆ. ಸ್ವಾಮಿ, ಯೇಸು ಸ್ವಾಮಿ, ನಾನು ಏನೂ ಮಾಡಿಲ್ಲ ಈ ಜನರಿಗೆ. ಅವ್ರು ಮಾಡಿರುವಂತ ಕೆಲಸಗಳಿಗೆ ನಾನಾ ಹೊಣೆ.
ಇದನ್ನ. ಇವನ್ನೆಲ್ಲ ಕೊಟ್ರೆ ಇವ್ರು ಇದಕ್ಕೆ ಬಿದ್ದೋಗ್ಬಿಟ್ಟು ಅವರು ಚರ್ಚೆಗೆ ಬರ್ತಿದ್ದಂಗೆ ನನ್ನ ಮೇಲೆ ಹಾಕಿದ್ದಾರೆ. ಸೈತಾನ ನಮ್ಮ ಜೀವನದಲ್ಲಿ ಈ ತರ ಕೆಲಸ ಮಾಡ್ತಾ ಇದ್ದಾನೆ. ನಮಗೆ ಚರ್ಚೆಗೆ ಬರಕ್ ಆಗ್ತಾ ಇಲ್ಲ, ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಕುಟುಂಬದಲ್ಲಿ ಬೈಬಲ್ ಓದಕ್ಕೆ ಅಸಲೇ ಆಗ್ತಾ ಇಲ್ಲ, ಟೈಮೇ ಸಿಗ್ತಾ ಇಲ್ಲ. ಎಷ್ಟೋ ಜನರ ಜೀವನ ಇದೇ ತರನ ಇದೆ. ಅವ್ರು ಮಾಡ್ಕೊಂಡಿರೋ ಕೆಲಸಕ್ಕೆ ಅವರು ನನ್ನ ಮೇಲೆ ಹಾಕಿದ್ದಾರೆ, ಅವ್ರು ಮಾಡಿರೋ ತಪ್ಪು ನನ್ನ ಮೇಲೆ ಹಾಕವ್ರೆ, ಇದಕ್ಕೆ ನಾನೇನ ಹೊಣೆ ಅಂತ ಬಿಡೋ ಅಂತ ಹೇಳ್ತಾ ಇರ್ತಾರೆ. ಯೇಸು ಸ್ವಾಮಿ ನೋಡ್ಬಿಟ್ಟು ನೋಡ್ತಾರಂತೆ, ಇವ್ರನ್ನ ನೋಡ್ಬಿಟ್ಟು ಹಾಕ್ತಾರಂತೆ. ಸರಿ ನಿಮ್ಗೆ ಏನ್ ತಪ್ಪಿಲ್ಲ, ಹೋಗಿ ಬಿಟ್ಬಿಡ್ತಾರೆ. ಕಷ್ಟ ಕೊಡ್ತಾನೆ. ಲೋಕದಲ್ಲಿ ನಮಗೆ ಕಷ್ಟಗಳು ಸಂಕಟಗಳು ಉಂಟು. ಲೋಕವನ್ನು ಜಯಿಸಿದಂತ ಸೇನಾಧೀಶ್ವರನಾದ ಯೆಹೋವನು ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ಯಾರಿಗೆ ಇಲ್ಲ ಕಷ್ಟ? ಅವರವರದೇ ಆದಂತ ಕಷ್ಟಗಳಿರ್ತವೆ. ಆ ಲೆವೆಲ್ ಅಲ್ಲಿ ಆ ಕಷ್ಟಗಳಿರ್ತವೆ ಅವರವರಿಗೆ. ಕರೆಕ್ಟ್ ತಾನೆ? ದೇವರ ವಾಕ್ಯನ ಕೈಗೊಂಡು ನಡಿಬೇಕಾಗಿರುವುದು ನಮ್ಮ ಕರ್ತವ್ಯ ತಾನೆ? ದೇವರ ಮಕ್ಕಳು ಅನಿಸ್ಕೊಂಡಿರುವಂತ ನಮ್ಮ ಕರ್ತವ್ಯ ತಾನೆ? ದೇವರ ವಾಕ್ಯ ಕೇಳಿದ್ದಾರೆ ಸ್ವಾಮಿ, ಕರೆಕ್ಟ್, ನಿನ್ನ ಮಾತನ್ನು ಕೇಳಿಸ್ಕೊಂಡಿದ್ದಾರೆ, ನಡೀಲಿ. ನನ್ನ ಕೆಲಸ ಏನು ನಾನು ಮಾಡ್ತಾ ಇದ್ದೀನಿ, ಇವರು ನಿನ್ನ ವಾಕ್ಯನ ಕೈಗೊಂಡು ನಡಿಬಾರ್ದು. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೀನು ಪ್ರಾಣ ಕೊಟ್ಟು ಕಾಪಾಡಿದಂತ ದೇವರಲ್ವಾ, ನಿನ್ನ ಮಕ್ಕಳಲ್ವಾ? ನಿನ್ನ ವಾಕ್ಯದ ಕೈಗೊಂಡು ನಡೀಲಿ. ನಾನೇನು ಕೊಡ್ತೀನಿ ಅವನ್ನ, ಅವ್ರ ಮುಟ್ಟಕ್ಕಾಗಲ್ಲ ನನ್ನ ಕೈಯಲ್ಲಿ. ಯಥಾರ್ಥವಾಗಿ ಜೀವನ ಮಾಡಲಿ. ಯೋಬನ್ನ ಟಚ್ ಮಾಡ್ಬೇಕಾದ್ರೆ ನಿನ್ನ ಹತ್ರ ಬಂದ ನಾನು ಪರ್ಮಿಷನ್ ತಗೊಳಕ್ಕೆ. ಅವನ ಜೀವನದಲ್ಲಿ ಯಥಾರ್ಥತ್ವ ಇತ್ತು, ಪರಿಶುದ್ಧತೆ ಇತ್ತು. ಆ ರೀತಿ ನಡೆಯಲಿ ನೋಡೋಣ. ತಪ್ಪಿಗೆ ಇವರು ಮಾಡ್ಬಿಟ್ಟು ನನ್ನ ಮೇಲೆ ಹಾಕ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳು. ದೇವರ ವಾಕ್ಯನ ಕೇಳುವಂತ ಜನರು ಮಾತ್ರನೇ ಅಲ್ಲ, ದೇವರ ವಾಕ್ಯನ ಕೈಗೊಂಡು ನಡೆಯುವಂತ ದೇವ ಜನರು. ಹಾಲೆಲೂಯ. ದೇವರು ನಮಗೆ ಮಹಿಮಾಂಶ ಆಗಲಿ. ದೇವರ ವಾಕ್ಯನ ಕೈಗೊಂಡು ನಡೆಯುವಂತ ದೇವ ಜನರು. ಬೇಬಿಚಾರ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ಮೋಸ ಮಾಡಬಾರ್ದು ಅಂದ್ರೆ ಮೋಸ ಮಾಡಬಾರ್ದು. ಸುಳ್ಳು ಹೇಳಬಾರ್ದು ಅಂದ್ರೆ ಸುಳ್ಳು ಹೇಳಬಾರ್ದು. ರೂಲೇ. ಹೋಗ್ಲಿ ಪಾಪ, ಅಯ್ಯೋ ಪಾಪ, ಒಂದೇ ಒಂದು ಸುಳ್ಳು ತಾನೆ ಅಂತ ದೇವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಖಂಡಿತ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಅಮ್ಮ ಅಂದ್ರೆ ಮಗ ತಪ್ಪು ಮಾಡ್ಬಿಟ್ಟನೇನು, ಅಪ್ಪ ಅಂದ್ರೆ ನನ್ನ ಮಗನೇ ತಾನೆ, ನಮ್ಮವರೇ ತಾನೆ. ಇಲ್ಲ, ದೇವರು ಕಾಂಪ್ರಮೈಸ್ ಆಗಲ್ಲ. ಒಂದು ಹೇಳ್ತೀನಿ ನೋಡಿ, ಈ ದಿನ ದೇವರ ವಾಕ್ಯ ನಮಗೆ, ದೇವರ ವಾಕ್ಯನ ಕೇಳ್ತಾ ಇರುವಂತ ನನಗೆ ಅಂತ ನೀನ್ ಹೇಳ್ಬೇಕು. ಇವತ್ತು ನನ್ನ ಜೀವನದಲ್ಲಿ ಇನ್ನು ಮೇಲೆ ನಾನು ಬದುಕಿರುವವರೆಗೂ ಎಲ್ಲರಿಗೂ ಒಂದೇ ಪ್ರೀತಿನ ತೋರಿಸ್ತೀನಿ. ಎಲ್ಲ ಮಕ್ಕಳಿಗೂ ಒಂದೇ ತರ ಪ್ರೀತಿ ಮಾಡ್ತೀನಿ. ಕುಟುಂಬದಲ್ಲಿರುವ ಎಲ್ಲ ಜನರನ್ನು ಪ್ರೀತಿಯಿಂದ ನೋಡ್ತೀನಿ, ಪ್ರೀತಿಯಿಂದ ಮಾತಾಡ್ತೀನಿ, ದ್ವೇಷ ಮಾಡಲ್ಲ. ಅವರೇನ ತಪ್ಪು ಮಾಡಿದ್ರೆ ಕ್ಷಮಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ನಮಗೆ ದೇವರಾಗಿದ್ದಾರೆ, ಮರಿಬಾರದು. ನೋಡಿ, ಈ ಅಭಿಮೇಲಕನ ದೇವರು ಕಾಪಾಡ. ಯಥಾರ್ಥವಾಗಿ ಜೀವನ ಮಾಡಿದ್ರೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಉನ್ನತ ಸ್ಥಾನಕ್ಕೆ ದೇವರು ನಮ್ಮನ್ನು ತಗೊಂಡು ಹೋಗ್ತಾನೆ. ಕುಟುಂಬದಲ್ಲಿ ಯಥಾರ್ಥತೆ ಇರಬೇಕು. ಕುಟುಂಬದಲ್ಲಿ ಒಳ್ಳೆಯತನ ಇರಬೇಕು. ಒಳ್ಳೆಯವರು ನಿನ್ನಲ್ಲಿ ವಾಸ ಮಾಡ್ತಾ ಇರೋದು. ಪ್ರಪಂಚಕ್ಕೆ ನೀನು ಕೆಟ್ಟವನ್ನ ತೋರಿಸ್ತಾ ಇದೀಯಾ? ಒಳ್ಳೆ ದೇವರು ನಿನ್ನ ಒಳಗಡೆ ಇರುವಂತ ದೇವರಾಗಿದ್ದಾನೆ. ನಿನ್ನಲ್ಲಿರುವಂತವನು ಯಥಾರ್ಥವಾಗಿ ಜೀವನ ಮಾಡುವಂತ ದೇವರು.
ಕೆಲವರು ಒಳಗಡೆ ಒಳ್ಳೆಯವರು, ಆಚೆ ಕಡೆ ಕೆಟ್ಟವರು. ಯೇಸು ಕ್ರಿಸ್ತನ ಒಳಗಡೆ ಒಳ್ಳೆಯವನು, ಆದ್ರೆ ಇವನ ಜೀವನ ಒಳಗಡೆ ಮಾತ್ರನೇ. ಯಾವುದೋ ಒಂದು ಟೈಮಲ್ಲಿ ಆ ಒಳ್ಳೆತನ ಸ್ವಲ್ಪ ಆಚೆ ತೆಗಿತಾನಷ್ಟೇ. ಇನ್ನು ಮಿಕ್ಕಿರೋ ಒಂದು ಟೈಮಲ್ಲಿ ಮೊಬೈಲ್ ಇಟ್ಕೊಂತಾರೆ, ನೋಡ್ತಾ ಇರ್ತಾರೆ. ಫ್ಯಾಮಿಲಿಯವರೆಲ್ಲರೂ ಇಟ್ಕೊತಿರ್ತಾರೆ, ಚೆನ್ನಾಗಿರೋದು ನೋಡ್ತಾ ಇರ್ತಾರೆ. ಯಾರು ಇಲ್ಲ ಅನ್ಕೊಳ್ಳಿ, ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದೀಯಾ, ಟಕ 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 ಅಂತ ಸೆಂಡ್ ಮಾಡ್ಬಿಡ್ತಾರೆ. ಜನ ಇದ್ದಾಗ ಒಂಥರ, ಜನ ಇಲ್ಲದೆ ಇದ್ದಾಗ ಒಂಥರ, ಒಬ್ಬೊಟ್ಟಿಗನಾಗಿ ಇದ್ದಾಗ ಒಂಥರ, ಚರ್ಚ್ಗೆ ಬಂದಾಗ ಒಂಥರ, ಆಫೀಸ್ಗೆ ಹೋದಾಗ ಒಂಥರ, ಹೆಂಡತಿ ಹತ್ರ ಒಂಥರ, ಅಮ್ಮನ ಹತ್ರ ಒಂಥರ, ಮಕ್ಕಳ ಹತ್ರ ಒಂಥರ, ಸೊಸೆ ಹತ್ರ ಒಂಥರ, ಮಾವನ ಹತ್ರ ಒಂಥರ, ದೇವರ ಹತ್ರ ಒಂಥರ, ದೇವರ ಸೇವಕರ ಹತ್ರ ಒಂಥರ, ಅಮ್ಮನ ಹತ್ರ ಒಂಥರ. ಯಾಕೆ ಬೇಕು ಈ ಜೀವನ? ದೇವರು ಮೆಚ್ಚಿಸ್ತಾನ? ನಾವು ದೇವರ ಮಕ್ಕಳ? ನಮ್ಮನ್ನ ನೋಡಿ ನಾವೇ ಪ್ರಶ್ನೆ ಹಾಕೊಂಡ್ರೆ ಎಷ್ಟು ಕ್ವಶನ್ ಬರುತ್ತೆ ನಮಗೆ. ಕರೆಕ್ಟ್ ತಾನೆ? ನಮ್ಮ ಜೀವನದಲ್ಲಿ ಮಾಡುವಂಥದ್ದು ತಾನೇ ದೇವರು ಇವತ್ತು ನಮ್ಗೆ ಹೇಳ್ತಾ ಇರೋದು. ರೈಟ್? ಯೇಸು ಕ್ರಿಸ್ತನು ನಮಗೆ ದೇವರಾಗಿದ್ದಾನೆ. ನಿನ್ನ ಒಳಗಡೆ ಇರುವಂತ ಕ್ರಿಸ್ತನನ್ನು ಆಚೆ ತಗೊಂಡು ಬಾ. ನಿನ್ನ ಒಳಗಡೆ ಇರುವಂತ ಪರಿಶುದ್ಧಾತ್ಮನ ದೇವರಿಗೆ ನೀನು ಅವಕಾಶ ಕೊಡು, ಪ್ರಾರ್ಥನೆ ಮಾಡು, ಬೈಬಲ್ ಓದು. ಪರಿಶುದ್ಧಾತ್ಮ ದೇವರ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ನೀನು ಪ್ರಾರ್ಥನೆ ಮಾಡಿದ್ರೆ, ಬೈಬಲ್ ಓದಿ ಹೋದ್ರೆ ನಿನ್ನ ಕೈಯಲ್ಲಿ ಒಳ್ಳೆಯವನಾಗಿರೋದಕ್ಕಾಗಲ್ಲ. ಖಂಡಿತ ಆಗಲ್ಲ. ನೀನು ಎಷ್ಟೇ ಪ್ರಯತ್ನ ಮಾಡು, ಏನೇ ಮಾಡಿದ್ರು ನಿನ್ ಕೈಲಾಗಲ್ಲ. ನಾನು ಒಳ್ಳೆಯವನಾಗಿ ಜೀವನ ಮಾಡ್ತೀನಿ, ಅಷ್ಟು ಈಸಿ ಅಲ್ಲ. ದೇವರು ಇಲ್ಲದೆ ಇದ್ದಂಗೆ ಒಬ್ಬ ಮನುಷ್ಯ ಒಳ್ಳೆಯವನಾಗಿರೋಕ್ಕಾಗಲ್ಲ. ದೇವರ ಆತ್ಮನ ಕೆಲಸ ನಡಿಬೇಕು ಅಂದ್ರೆ ಕೆಲಸ ಮಾಡಬೇಕು. ದೇವರ ವಾಕ್ಯ ನನ್ನಲ್ಲಿ ಕೇಳ್ಕೊಂಡು ನಡಿಬೇಕು. ಸೈತಾನನಿಗೆ ಬೈಬಲ್ ಪೂರ್ತಿ ಗೊತ್ತು. ಸೈತಾನನಿಗೆ ಬೈಬಲ್ ಪೂರ್ತಿ ಗೊತ್ತು. ಯೇಸು ಸ್ವಾಮಿಗೆ ಹೇಳ್ತಾನೆ, ಈ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಯೇಸು ಸ್ವಾಮಿಗೆ ಹೇಳ್ತಾನೆ. ದೇವರ ವಾಕ್ಯ ಗೊತ್ತು, ಆದ್ರೆ ದೇವರ ವಾಕ್ಯ ಕೈಕೊಂಡು ನಡೆಯಲ್ಲ. ನನಗೂ ನಿನಗೂ ದೇವರ ವಾಕ್ಯ ಗೊತ್ತು. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯ ನಿಮಗೆ ಗೊತ್ತು. ನಾವು ಹೆಂಗಿರ್ಬೇಕು ಇವಾಗ? ದೇವರ ವಾಕ್ಯ ಕೈಕೊಂಡು ನಡಿಬೇಕು. ಎಸ್, ದೇವರ ವಾಕ್ಯ ಕೈಕೊಂಡು ನಡಿಬೇಕು. ದೇವರ ವಾಕ್ಯ ಈ ದಿನ ಹೇಳ್ತಾ ಇದೆ, ನಾನು ಯಥಾರ್ಥವಾಗಿ ಜೀವನ ಮಾಡಬೇಕು ಅಂತ. ಸರಿ, ನಾನು ಇನ್ಮೇಲೆ ಯಥಾರ್ಥವಾಗಿ ಜೀವನ ಮಾಡ್ತೀನಿ. ದೇವರ ವಾಕ್ಯ ಹೇಳ್ತಾ ಇದೆ, ಸುಳ್ಳು ಹೇಳ್ಬಾರ್ದು. ಸರಿ, ನಾನು ಇನ್ಮೇಲೆ ಸುಳ್ಳು ಹೇಳಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಸಂಪತ್ತಿನ ದೇವರ ದಿನ, ದೇವರ ಆಲಯದಲ್ಲಿ ಕಾಣಿಸ್ಕೋಬೇಕು. ಸರಿ, ನಾನು ಪ್ರತಿ ವಾರ ಮಿಸ್ ಇಲ್ಲದೆ ಚರ್ಚ್ಗೆ ಹೋಗ್ತೀನಿ. ಪ್ರಿಯ ದೇವರ ಮಕ್ಕಳೇ, ದೇವರು ತೋರಿಸುವಂತ ಪ್ರೀತಿನ, ದೇವರು ಕೊಡುವಂತ ಅಮೂಲ್ಯವಾದ ವಾಕ್ಯಗಳನ್ನ, ಶ್ರೇಷ್ಠವಾದದನ್ನ ಪಡೆದುಕೊಳ್ಳೋಣ. ಕೇಳಿ ಬಿಡೋದು ಬೇಡ. ಕುಟುಂಬದಲ್ಲೂ ಸಭೆಯಲ್ಲೂ ದೇವರ ಯಥಾರ್ಥವಾಗಿ ಜೀವನ ಮಾಡ್ತೀರಾ? ಪಾಸ್ಟೇ, ಇನ್ಮೇಲೆ ನಾನು ಯಥಾರ್ಥವಾಗಿ ಜೀವನ ಮಾಡ್ತೀನಿ, ಎಲ್ಲರೂ ಒಂದೇ ತರ ಪ್ರೀತಿ ಮಾಡ್ತೀನಿ, ಎಲ್ಲರ ಹತ್ರ ಒಂದೇ ತರ ಇರ್ತೀನಿ, ಮನೆಯಲ್ಲಿ ಆಫೀಸಲ್ಲೂ ಎಲ್ಲ ಕಡೆ ಒಂದೇ ತರ ಇರ್ತೀನಿ. ಮೊಬೈಲ್ ತಗೊಂಡ್ರು ಕೂಡ ಅದು ನಿನ್ನ ಕಾಣಿಸ್ತಾ ಇದೆಯಾ, ನೀನು ನೋಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಒಂದೇ ತರನೇ ಇರ್ತೀನಿ ಸ್ವಾಮಿ. ಪ್ರಿಯ ದೇವರ ಮಕ್ಕಳೇ, ನಿರ್ಧಾರ ತಗೊಂತೀರಾ? ಈ ನಿರ್ಧಾರ ನಿಮ್ಮ ಜೀವನಕ್ಕೆ ಒಳ್ಳೆ ಆಶೀರ್ವಾದ ಕೊಡುತ್ತೆ. ಇದು ಮಾತ್ರ ಮಿಸ್ಸಿಲ್ಲ. ನೀವು ಕೇಳೋದಕ್ಕಿಂತಲೂ, ನೀವು ಬೇಡೋದಕ್ಕಿಂತಲೂ ದೇವ್ರ ವಾಕ್ಯ ಕೈಗೊಂಡು ನಡೆದ್ರೆ ದೇವರೇ ಕೊಟ್ಬಿಡ್ತಾನೆ ಆಶೀರ್ವಾದನ.
ಆ ದಿನ ನಮ್ಮ ಜೀವನದಲ್ಲಿ ಬರಬಾರದು. ಆ ದಿನ ನಮ್ಮ ಜೀವನದಲ್ಲಿ ಬರಬಾರದು, ಖಂಡಿತ ಬರಬಾರದು. ನಾನು ದೇವರ ಮಗು ಅಂತ ದೇವರು ನನ್ನನ್ನು ನೋಡಿ ಹೇಳಬೇಕು. ದೇವರಿಗೆ ಮಹಿಮೆ ವಿಚಾರ. ಪ್ರಾರ್ಥನೆ ಮಾಡೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನೀನು ಮೆಚ್ಚುವಂತ ಜೀವನ, ನೀನು ಇಷ್ಟಪಡುವಂತ ಜೀವಿತ, ಯಥಾರ್ಥವಾದ ಜೀವಿತ. ದೇವರೇ, ನಿನಗೆ ವಿರುದ್ಧವಾಗಿ ಮಾಡಿದಂತ ಎಲ್ಲಾ ತಪ್ಪುಗಳನ್ನು, ಎಲ್ಲಾ ದೋಷಗಳನ್ನು ಮನ್ನಿಸಬೇಕು. ಕುಟುಂಬಗಳು, ಸಮಾಜದಲ್ಲಿ ನಿನ್ನ ಮುಂದೆ ಸ್ವಾಮಿ, ಇನ್ನು ಮೇಲೆ ನಾವು ಬದುಕಿರುವ ದಿನವೆಲ್ಲ ಯಥಾರ್ಥವಾಗಿ ಜೀವಿಸುವ ಹಾಗೆ ನೀನು ಕೃಪೆ ಮಾಡಿ ಸ್ವಾಮಿ. ಪರಿಶುದ್ಧಾತ್ಮನಾದ ದೇವರೇ, ನಿನ್ನ ಪ್ರಸನ್ನವು ಕಲಿತನವನ್ನು ನೋಡು, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸು. ಯಥಾರ್ಥತೆಗೆ ಕೊಟ್ಟಂತ ಮಹತ್ವವನ್ನು ಸ್ವಾಮಿ ನಾವು ತಿಳಿದಿದ್ದೇವೆ. ಯಥಾರ್ಥ ಜೀವಿತವನ್ನು ನಡೆಸುವಂತ ಕೃಪೆಗೆ ನಮ್ಮನ್ನು ನೀನು ದಾಟಿಸುತ್ತೇವೆ. ದೇವರಾತ್ಮ ನಿನಗೆ ಸ್ತೋತ್ರ, ದೇವರಾತ್ಮ ನಿನಗೆ ಸ್ತೋತ್ರ. ನಾವು ವಾಕ್ಯವನ್ನು ಕೇಳುವವರು ಮಾತ್ರವಲ್ಲದೆ ವಾಕ್ಯದ ಪ್ರಕಾರ ನಡೆಯುವಂತ ದೇವ ಜನರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ನಮ್ಮನ್ನು ಕನಿಕರಿಸಿದ್ದೇವೆ. ನಮ್ಮ ಮೂಲಕ ನೀನು ಮಾತ್ರ ಮಹಿಮೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಒಂದು ವಿಶೇಷವಾದ ಪ್ರಕಟಣೆ. ಡಿಸೋಜ ಅಂತಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ನೀವು ಇಟ್ಕೊಳ್ರಿ. ನಿಮ್ಮ ಪ್ರಾರ್ಥನೆಯಲ್ಲಿ, ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನೆ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡಿ. ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಯಥಾರ್ಥವಾಗಿರುವಂಥ ಜೀವನಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ದೇವರೇ, ನಾನು ಯಥಾರ್ಥವಾಗಿ ಜೀವನ ಮಾಡಬೇಕು ಸ್ವಾಮಿ. ನಿನ್ನ ಮುಂದೆ ನಾನು ಕಾಣಿಸ್ಕೋಬೇಕು. ಯಥಾರ್ಥವಾಗಿ ಜೀವನ ಮಾಡಿ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ದೇವರ ಕೃಪೆ ನಿಮಗೆ ಆಧಾರವಾಗಿರ್ತದೆ. ಕೊರೋನಾ ಎಂಬ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಇನ್ನು ಯಾವ್ಯಾವ ವಿಧವಾದಂಥ ಕಷ್ಟಗಳು, ಸಂಕಟಗಳು, ಕೆಲಸ ಇಲ್ಲದೆ ಇರೋರಿಗೋಸ್ಕರ ಪ್ರಾರ್ಥನೆ ಮಾಡಿ. ದುಃಖದಲ್ಲಿರೋರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅನಾಥರಿಗೋಸ್ಕರ ಪ್ರಾರ್ಥನೆ ಮಾಡಿ. ವಿಧೇಯರಿಗೋಸ್ಕರ ಪ್ರಾರ್ಥನೆ ಮಾಡಿ. ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಭಾರ ನಮ್ಮಲ್ಲಿರಬೇಕು. ದೇವರು ನಾಮದ ಮಹಿಮೆಗೋಸ್ಕರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರ್ತಾರೆ. ಎಲ್ಲಾ ವಿಷಯದಲ್ಲೂ, ಎಲ್ಲಾ ಸಮಯದಲ್ಲೂ ದೇವರು ನಮ್ಮನ್ನು ನಡೆಸುವ ಬಲವಾದ ಆಯುಧ ನಮಗೆ ಕೊಟ್ಟಿದ್ದಾರೆ. ಆ ಆಯುಧನೇ ಯೇಸು ಎಂಬ ಹೆಸರು. ಧೈರ್ಯವಾಗಿ ಜೀವನ ಮಾಡೋಣ. ಮಿಸ್ಸಿಲ್ಲದೆ ಚರ್ಚೆಗೆ ಬನ್ನಿ. ಆಲಯಕ್ಕೆ ಬರೋಣ. ದೇವರ ವಾಕ್ಯನ ಕೈಗೊಂಡು ನಡೆಯೋಣ. ದೇವರ ವಾಕ್ಯನ ಕೇಳಿಸಿಕೊಳ್ಳೋಣ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ವಿಶೇಷ ಆಶೀರ್ವಾದವನ್ನು, ಫಲವನ್ನು ಕೊಡುವಂತ ಬಲವಾದ ಧೈರ್ಯ, ನಮ್ಮ ನಂಬಿಕೆ. ದೇವರ ಮಹೋಪಕಾರಗಳನ್ನು ನೆನೆಸಿ
ದೇವರಿಗೆ ಶ್ರೇಷ್ಠವಾದದ್ದನ್ನು ಕಾಣಿಕೆಯಾಗಿ ತಂದು ಒಪ್ಪಿಸಿಕೊಡೋಣ. ಶ್ರೇಷ್ಠವಾದದ್ದನ್ನು ದೇವರಿಗೆ ಕೊಡೋಣ. ಆನ್ಲೈನ್ ನಲ್ಲಿ ನೋಡ್ತಿರುವಂತಹ ಪ್ರತಿಯೊಬ್ಬರು ಶ್ರೇಷ್ಠವಾದ ಕಾಣಿಕೆಗಳ ಒಟ್ಟಿಗೆ ಕರ್ತನ ಮುಂದೆ ನೀವು ಕಾಣಿಸಿಕೊಳ್ತಾ ಇದ್ದೀರಾ. ಪ್ರತಿಯೊಬ್ಬರನ್ನು ಕ್ರಿಸ್ತನ ಮುಂದೆ ನಾನು ಕಾಣುತ್ತಾ ಇದ್ದೇನೆ. ನಾನು ಕೊಡುವಂತ ಶ್ರೇಷ್ಠವಾದ ಕಾಣಿಕೆ ಕ್ರಿಸ್ತನು ನೋಡುತ್ತಾ ಇದ್ದಾನೆ. ಮುಂದೆ ಕಾಣುತ್ತಿರುವಂತಹ ಅಕೌಂಟ್ ನಂಬರ್ಗೆ ನಿಮ್ಮ ಶ್ರೇಷ್ಠವಾದ ಕಾಣಿಕೆಗಳನ್ನು ಕೊಡ್ರಿ. ನೀವು ಕೊಡುವಂತ ಕಾಣಿಕೆಯಿಂದಲೇ ದೇವರ ರಾಜ್ಯ ಕಟ್ಟಲ್ಪಡುತ್ತದೆ. ಬಹಳವಾಗಿ ಬಿದ್ದಿದೆ, ಬಹಳವಾಗಿ ಕೊಯ್ಯುವಿರಿ. ಶ್ರೇಷ್ಠವಾದದ್ದನ್ನು ಬಿತ್ತೋಣ, ಶ್ರೇಷ್ಠವಾದದ್ದನ್ನು ಕೊಯ್ಯೋಣ, ಶ್ರೇಷ್ಠವಾದ ಜೀವನ ಮಾಡೋಣ. ಶ್ರೇಷ್ಠವಾದ ನಿತ್ಯ ಜೀವನ ದೇವರು ನಮಗೆ ಕೊಡ್ತಾನೆ. ಪ್ರತಿ ವಾರ ಮಿಸ್ ಇದೆ ಚರ್ಚೆಗೆ ಬನ್ರಿ. ಆಲಯಕ್ಕೆ ಬರಬೇಕಾದ್ರೆ ನಿಮ್ಮ ಕುಟುಂಬದ ಸಮೇತ ಬನ್ರಿ. ಪ್ರತಿಯೊಬ್ಬರನ್ನು ಬನ್ನಿ, ಒಬ್ಬರನ್ನು ಮಿಸ್ ಆಗ್ಬೇಡಿ. ಡಿಸ್ಟೆನ್ಸ್ ಮೈಂಟೈನ್ ಮಾಡೋಣ, ಮಾಸ್ಕ್ ಹಾಕೊಳ್ಳೋಣ, ಸ್ಯಾನಿಟೈಸರ್ ಯೂಸ್ ಮಾಡೋಣ, ಹ್ಯಾಂಡ್ ಶೇಕ್ ಕೊಡೋದು ಬೇಡ. ಸರ್ಕಾರ ನಮಗೆ ಏನು ಕೊಟ್ಟಿದೆಯೋ ನಿಯಮಗಳನ್ನ ಅದನ್ನ ಪಾಲಿಸೋಣ. ಪ್ರತಿಯೊಬ್ಬರನ್ನು ಆಲಯಕ್ಕೆ ಬರೋಣ ಅಷ್ಟೇ. ಮಿಕ್ಕಿದ್ದು ದೇವರು ಬಂದಾನೆ. ನಿನ್ನನ್ನು ಉಂಟು ಮಾಡಿರುವಂತ ದೇವರು ನಿನ್ನ ಕಾಪಾಡ್ತಾನೆ. ಧೈರ್ಯವಾಗಿ ಜೀವನ ಮಾಡು. ಭಯದಿಂದ ಜೀವನ ಮಾಡಬೇಡ, ಭಯದಿಂದ ಜೀವನ ಮಾಡಬೇಡ, ಧೈರ್ಯವಾಗಿ ಜೀವನ ಮಾಡಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮನ್ನು ಹಾಡನ್ನು ಹಾಡುವಾಗ, ಹಾಡನ್ನು ಹಾಡಿದ ನಂತರ ನಮ್ಮ ಕಾಣಿಕೆಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ. ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಆ ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡಿದ ನಂತರ ಕರ್ತನ ಪ್ರಾರ್ಥನೆ, ಅಂತ್ಯ ಆಶೀರ್ವಾದ. ಆಮೇಲೆ ಒಬ್ಬೊಬ್ಬರು ಆಗಿ ಮುಂದೆ ಕಾಣಿಕೆಯನ್ನು ಮುಂದೆ ಇರುವಂತಹ ಬಾಕ್ಸ್ ಅಲ್ಲಿ ಹಾಕಬೇಕಾಗಿ ತಮ್ಮ ಪ್ರೀತಿಯಿಂದ ಕೇಳ್ತೀನಿ. ಶ್ರೇಷ್ಠವಾದಂತ ಕಾಣಿಕೆ ಮುಂದೆ ಬರುವಂತಹ ಅಕೌಂಟ್ ನಂಬರ್ಗೆ ದಯಪಾಲಿಸಿಕೊಡ್ರಿ, ಕೊಡ್ರಿ. ದೇವರು ನೋಡ್ತಾ ಇದ್ದಾನೆ. ದೇವರು ನಮ್ಮ ಮಹಿಮೆಗೋಸ್ಕರ ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸಲಿ. ಈಗ ನಮ್ಮೊಂದು ಹಾಡನ್ನು ಹಾಡಿಕೊಳ್ಳೋಣ.
ಶ್ರೇಷ್ಠವಾದ ಕಾಣಿಕೆಗಳು ಮುಂದೆ ಕಾಣುತ್ತಿರುವಂತಹ ಅಕೌಂಟ್ ನಂಬರ್ಗೆ ದಯಪಾಲಿಸಿ ಕೊಡ್ರಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನು ನಮ್ಮನ್ನು ಪ್ರೀತಿಸಿ ನಮಗೆ ಕೊಟ್ಟದರಲ್ಲಿ ಸ್ವಾಮಿ ಶ್ರೇಷ್ಠವಾದದ್ದನ್ನು ನಿನ್ನ ಕೃಪಾಸನದ ಕಾಣಿಕೆಯಾಗಿ ತಂದಿದ್ದೇವೆ. ನಮ್ಮನ್ನೇ ಸಜೀವ ಯಜ್ಞವನ್ನಾಗಿ ನನ್ನ ಕೃಪಾಸನದ ತಂದಿದ್ದೇವೆ. ನೀನು ಆಶೀರ್ವಾದ ಮಾಡಿ ಈ ಕಾಣಿಕೆಯನ್ನು ನಿನ್ನ ರಾಜ್ಯದ ಮಹಿಮೆಗೋಸ್ಕರ ಉಪಯೋಗಿಸಿ. ದೇವರ ಆತ್ಮ ನಿನಗೆ ಮಹಿಮೆಯುಂಟಾಗಲಿ ಸ್ವಾಮಿ. ಶ್ರೇಷ್ಠವಾಗಿ ಬಿತ್ತುವಂತ ಹೃದಯವನ್ನು ನಮಗೆ ನಿನ್ನದೇ ಪಾಲಿಸಿಕೊಡು ಸ್ವಾಮಿ. ಉತ್ತಮವಾದ ಕಾಣಿಕೆಗಳ ಸಂಗಡ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತ ಕೃಪೆಯ ಕಡೆಗೆ ನಮ್ಮನ್ನು ದಾಟಿಸು ಸ್ವಾಮಿ. ಕೃತಜ್ಞತೆಯಾಗಿ ಕಾಣಿಕೆ ಕೊಡುತ್ತಿರುವಂತಹ ಪ್ರತಿ ಒಬ್ಬೊಬ್ಬರನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು. ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಮೇಲೆ, ವೆಡ್ಡಿಂಗ್ ಆನಿವರ್ಸರಿ ಆಚರಿಸುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆಯೂ ಸ್ವಾಮಿ ನಿನ್ನ ಕೃಪಾ ಕಟಾಕ್ಷ ಇರಲಿ ಸ್ವಾಮಿ. ದೇವರಾತ್ಮ ನಿನಗೆ ಸ್ತೋತ್ರ. ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ಸ್ವಾಮಿ ಅವರ ಮೇಲೆ ನಿನ್ನ ದಿವ್ಯವಾದ ಹಸ್ತವನ್ನು ಚಾಚಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ನಾಮದ ಮಹಿಮೆಗೋಸ್ಕರ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಡಿಸೋಜ ಅಂಕಲ್ ಸ್ವಾಮಿ ನಿನ್ನ ಕೃಪಾಸನಕ್ಕೆ ತಂದಿರುತ್ತೇನೆ. ದೇವರೇ, ಆರೋಗ್ಯವು ನಿನ್ನಿಂದಲೇ ಬರುತ್ತದೆ. ನಿನ್ನಿಂದ ಆಗದೇ ಇರುವಂತ ಕಾರ್ಯವೂ ಒಂದು ಇಲ್ಲ. ಎಲ್ಲವೂ ಸಾಧ್ಯ. ನಾನು ಯೆಹೋವನು, ನನಗೆ ಅಸಾಧ್ಯವಾದದ್ದು ಉಂಟು. ದೇವರೇ, ನೀನು ಯೆಹೋವನು, ನಿನಗೆ ಅಸಾಧ್ಯವಾದಂತಹ ಕಾರ್ಯವು ಒಂದು ಇಲ್ಲ ಎಂಬುದಾಗಿ ನಾವು ತಿಳಿದ್ದೇವೆ. ನಿನ್ನ ಗಾಯವುಳ್ಳ ಹಸ್ತವು ಸಕಲ ವಿಧವಾದಂತಹ ರೋಗಗಳನ್ನು, ಬೇನೆಗಳನ್ನು ವಾಸಿ ಮಾಡುವಂತ ಔಷಧಿಯಾಗಿದೆ. ನಿನ್ನ ಗಾಯವುಳ್ಳ ಹಸ್ತದಿಂದ ಅವರನ್ನು ತಾಕು. ಇನ್ನು ಯಾರ್ಯಾರು ಅನಾರೋಗ್ಯದಿಂದ ನರಳುತ್ತಿದ್ದಾರೋ ಪ್ರತಿ ಒಬ್ಬೊಬ್ಬರ ಮೇಲೆ ಯೇಸು ಕ್ರಿಸ್ತನ ಹೆಸರನ್ನು ಉಚ್ಚರಿಸುತ್ತೇನೆ. ಆರೋಗ್ಯವು ಹೊಂದಿಕೊಳ್ಳಬೇಕು. ಪರಿಶುದ್ಧಾತ್ಮನ ದೇವರೇ, ಅದ್ಭುತವನ್ನು ನೀನು ಮಾಡು ಸ್ವಾಮಿ. ನಿನ್ನ ಹೆಸರನ್ನು ಉಚ್ಚರಿಸುತ್ತಿರುವಾಗಲೇ, ಯೇಸು ಎಂಬುದಾಗಿ ಉಚ್ಚರಿಸುತ್ತಿರುವಾಗಲೇ ಆರೋಗ್ಯದಾಯಕನಾದ ಯೇಸು ಕ್ರಿಸ್ತನು, ಆರೋಗ್ಯದಾಯಕನಾದ ದೇವರು, ನಿನ್ನ ಗಾಯವುಳ್ಳ ಹಸ್ತವು ಅವರನ್ನು ತಾಕಬೇಕು. ಸಂಪೂರ್ಣವಾಗಿ ಆರೋಗ್ಯವನ್ನು ಹೊಂದಿಕೊಂಡು ಸಂಪೂರ್ಣವಾಗಿ ಬಿಡುಗಡೆ ಕಾಣುವ ಹಾಗೆ ಪ್ರತಿ ಒಬ್ಬೊಬ್ಬರನ್ನು ನಡೆಸು ಸ್ವಾಮಿ. ಪ್ರತಿ ಒಬ್ಬೊಬ್ಬರನ್ನು ನಡೆಸು ದೇವ. ನಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು, ನಮ್ಮ ಪ್ರಾರ್ಥನೆಗೆ ಬಲ ಉಂಟು. ಅದು ಯಾವುದರಿಂದ ಗೊತ್ತಾಗುತ್ತೆ ಏಕೆಂದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದಾಗಲೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುವಂತ ದೇವರು ನೀನು. ಆತ್ಮದಿಂದಲೂ ಸತ್ಯದಿಂದಲೂ ನಾವು ನಿನ್ನನ್ನು ಆರಾಧಿಸುತ್ತಾ ಇದ್ದೇವೆ, ನಿನ್ನನ್ನು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಪ್ರಾರ್ಥನೆಗೆ ನೀನು ಉತ್ತರವನ್ನು ದಯಪಾಲಿಸಿಕೊಡು ಸ್ವಾಮಿ. ದೇವರಾತ್ಮನಿಗೆ ಸ್ತೋತ್ರ. ಈ ಸಭೆಯಲ್ಲಿರುವಂತಹ ಎಲ್ಲಾ ಕುಟುಂಬಗಳ ಸಂಗಡ ನಿನ್ನ ಕೃಪೆ ಇರಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಸಂಗಡ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ವೃದ್ಧರನ್ನು ಸ್ವಾಮಿ, ಅವರಿಗೆ ಬೇಕಾಗಿರುವಂತಹ ಆದರಣೆಯನ್ನು, ಶಕ್ತಿಯನ್ನು, ಬಲವನ್ನು ದಯಪಾಲಿಸಿ, ಆರೋಗ್ಯವನ್ನು ಕೊಡು, ದೀರ್ಘಾಯುಷ್ಯನ ಕೊಡು, ಸಮಾಧಾನ, ನೆಮ್ಮದಿಯನ್ನು ದಯಪಾಲಿಸಿ. ಪರಿಶುದ್ಧಾತ್ಮ ದೇವರೇ, ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು, ಬಲವನ್ನು, ಶಕ್ತಿಯನ್ನು ಕೊಡು. ಮನುಷ್ಯರ ದೇವರು, ದೇವರ ದೇವರು ಬೆಳೆದಲಿರುವ ಹಾಗೆ ನೀನು ಕೃಪೆ ಮಾಡು. ಯೌವನ ಪ್ರಾಯದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸುವ ಹಾಗೆ, ನಿನಗೋಸ್ಕರ, ನಿನ್ನ ರಾಜ್ಯಕ್ಕೋಸ್ಕರ ಉದ್ಯೋಗ ಪಡುವ ಹಾಗೆ ಯುದ್ಧ ವೀರನಾಗಿ ನಿನ್ನ ವಾಕ್ಯದ ಬಲದಿಂದ ಕಟ್ಟು ಸ್ವಾಮಿ.
ದೇವರಾತ್ಮ ನಿನಗೆ ಸ್ತೋತ್ರ. ನಿನಗೆ ಮಹಿಮೆ ಉಂಟಾಗಲಿ. ನೀನು ಮಾತ್ರ ನಡೆಸು. ದೇಶವನ್ನು ಸಮಾಧಾನದಿಂದ ನಡೆಸು, ಆರೋಗ್ಯದಿಂದ ನಡೆಸು. ದೇಶವನ್ನು ಪರಿಪಾಲಿಸುತ್ತಿರುವ ದೇಶದ ಅಧಿಕಾರಿಗಳಿಗೆ ಜ್ಞಾನವನ್ನು ವಿವೇಕವನ್ನು ದಯಪಾಲಿಸು. ದೇಶವನ್ನು ಆಳುವಂತ ಸಾಮರ್ಥ್ಯ ನಿನ್ನ ಕೃಪೆಯಲ್ಲಿ ನೀನು ಮೂಡಿಸುವ. ಸಮಾಧಾನದಿಂದ ನಡೆಯಬೇಕು. ಶಾಂತಿದಾಯಕನಾದ ಯೇಸು ಕ್ರಿಸ್ತನು ತಾನೇ ನಮಗೂ ಸಭೆಗೂ ಕುಟುಂಬಕ್ಕೂ ಸಮಾಜಕ್ಕೂ ಸಭೆಗೂ ಗೌರವದ ಕಿರೀಟವಾಗಿ ನಿಲ್ಲಬೇಕು ಸ್ವಾಮಿ. ದೇವರಾತ್ಮ ನಿನಗೆ ಸ್ತೋತ್ರ. ನಾವು ನೆಲೆಬೇಡುವುದಕ್ಕಿಂತಲೂ ನಾವು ನೆಲೆ ಕೇಳುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ನೀನು ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಮಾಡಿಸುವ. ನಿನ್ನ ಘನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸು. ಎಲ್ಲ ಸ್ತುತಿಗಾನ ಮಹಿಮೆ ನನ್ನ ಯೇಸುವಿಗೆ ಮಾತ್ರ ಸಲ್ಲಿಸುತ್ತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ಬರುತ್ತದೆ. ಆಮೆನ್. ನಾವು ಹಾಗೆ ನಿಜವಾಗಿ ಕರ್ತನ ಕಳಿಸಿದ ಪ್ರಾರ್ಥನೆಯನ್ನೆಲ್ಲ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧಗೊಳಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ನೀನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ ಈಗಲೂ ಸದಾ ಕಾಲವು ನಿತ್ಯ ನಿರಂತರವು ನಮ್ಮೆಲ್ಲರ ಸಂಗಡ ನೆಲೆಯ